ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಗಾಲವರಿಗೆ ಗರುಡದೇವರು 4 ದಿಕ್ಕುಗಳನ್ನ, ಆ ದಿಕ್ಕುಗಳಲ್ಲಿರುವಂತಹ ವಿಶೇಷವಾದ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ನೀನ್ ಯಾವ ದಿಕ್ಕಿಗೆ ಹೋಗ್ಬೇಕೋ ಆ ದಿಕ್ಕಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಲೂ ಗರುಡದೇವರು ಹೇಳಿದ್ರು. ಆಗ ಗಾಲವರು ಆಲೋಚನೆ ಮಾಡಿ ಹೇಳ್ತಾರೆ, ಗರುತ್ಮನ್ ಭುಜಗೇಂದ್ರಾರೇ ಸುಪರ್ಣ ವಿನತಾತ್ಮಜ ನಯಮಾಂತಾರ್ಕ್ಷ್ಯ ಪೂರ್ವೇಣ ಯತ್ರ ಧರ್ಮಸ್ಯ ಚಕ್ಷುಷಿ ಪೂರ್ವಾಮೇವ ದಿಶಂ ಗಚ್ಚ ಯಾ ಪೂರ್ವಂ ಪರಿಕೀರ್ತಿತಾ ದೇವತಾನಾಂ ಹಿ ಸಾನ್ನಿಧ್ಯಂ ಅತ್ರ ಕೀರ್ತಿತವಾನಸಿ ಅತ್ರ ಸತ್ಯಂಚ ಧರ್ಮಶ್ಚ ತ್ವಯಾ ಸಮ್ಯಕ್ ಪ್ರಕೀರ್ತಿತೌ ಇಚ್ಛೇಯಂತು ಸಮಾಗಂತುಂ ಸಮಸ್ತೈರ್ದೈವತೈರಹಂ ಭೂಯಶ್ಚ ತಾನ್ ಸುರಾನ್ ದ್ರಷ್ಟುಂ ಇಚ್ಛೇಯಮರುಣಾನುಜ ತಮಾಹ ವಿನತಾ ಸೂನುರಾರೋಹಸ್ವೇತಿ ವೈದ್ವಿಜಂ ಆರುರೋಹಾಥ ಸ ಮುನಿಃ ಗರುಡಂಗಾಲವಸ್ತಥಾ ಕ್ರಮಮಾಣಸ್ಯ ತೇ ರೂಪಂ ದೃಶ್ಯತೆ ಪನ್ನಗಾಶನ ಭಾಸ್ಕರಸ್ಯೇವ ಪೂರ್ವಾಹ್ನೇ ಸಹಸ್ರಾಂಶೋರ್ವಿವಸ್ವತಃ ಪಕ್ಷವಾತ ಪ್ರಣುನ್ನಾನಾಂ ವೃಕ್ಷಾಣಾಮನುಗಾಮಿನಾಂ ಪ್ರಸ್ಥಿತಾನಾಂ ಇವ ಸಮಂ ಪಶ್ಯಾಮೀಹ ಗತಿಂ ಖಗ ಸಸಾಗರವನಾಮುರ್ವೀಂ ಸಶೈಲವನಕಾನನಾಂ ಆಕರ್ಷನ್ನಿವ ಚಾಭಾಸಿ ಪಕ್ಷವಾತೇನ ಖೇಚರ ಸಮೀನನಾಗನಕ್ರಂಚ ಖಮಿವಾರೋಪ್ಯತೆ ಜಲಂ ವಾಯುನಾ ಚೈವ ಮಹತಾ ಪಕ್ಷವಾತೇನ ಚಾನಿಶಂ ತುಲ್ಯರೂಪಾನನಾನ್ ಮತ್ಸ್ಯಾನ್ ತಥಾ ತಿಮಿತಿಮಿಂಗಿಲಾನ್ ನಾಗಾಶ್ವತರವಕ್ತ್ರಾಂಶ್ಚ ಪಶ್ಯಾಮ್ಯುನ್ಮಥಿತಾನಿವ ಮಹಾರ್ಣವಸ್ಯ ಚ ರವೈಃ ಶ್ರೋತ್ರೇ ಮೇ ಬಧಿರೆ ಕೃತೆ ನ ಶೃಣೋಮಿ ನ ಪಶ್ಯಾಮಿ ನಾತ್ಮನೋ ವೇದ್ಮಿ ಕಾರಣಂ ಶನೈಃ ಸ ತು ಭವಾನ್ ಯಾತು ಬ್ರಹ್ಮವಧ್ಯಾಮನುಸ್ಮರನ್ ನ ದೃಶ್ಯತೆ ರವಿಸ್ತಾತ ನ ದಿಶೋ ನ ಚ ಖಂಖಗ ತಮಯೇವ ತು ಪಶ್ಯಾಮಿ ಶರೀರಂ ತೇನ ಲಕ್ಷಯೇ ಮಣೀವತ್ಯಾಜ್ಯೌ ಪಶ್ಯಾಮಿ ಚಕ್ಷುಷಿ ತೇಹ ಮಂಡಜ ಶರೀರಂ ತು ನ ಪಶ್ಯಾಮಿ ತವ ಚೈವಾತ್ಮನಶ್ಚ ಪದೇ ಪದೇ ತು ಪಶ್ಯಾಮಿ ಸಲಿಲಾದಗ್ನಿಮುತ್ಥಿತಾತ್. ಸಮೇ ನಿರ್ವಾಪ್ಯ ಸಹಸಾ ಚಕ್ಷುಷಿ ಶಾಮ್ಯತೆ ಪುನಃ ತನ್ನಿವರ್ತ್ಯ ಮಹಾನ್ ಕಾಲೋ ಗಚ್ಚತೋರ್ವಿನತಾತ್ಮಜ ನ ಮೇ ಪ್ರಯೋಜನಂ ಕಿಂಚಿತ್ ಗಮನೆ ಪನ್ನಗಾಶನ ಸನ್ನಿವರ್ತ ಮಹಾಭಾಗ ನ ವೇಗಂ ವಿಷಹಾಮಿತೆ ಗುರವೇ ಮಚ್ಛೃತಾನೀಹ ಶತಾನ್ಯಷ್ಟೌ ಚ ವಾಜಿನಾಂ ಏಕತಃ ಶ್ಯಾಮಕರ್ಣಾನಾಂ ಶುಭ್ರಾಣಾಂ ಚಂದ್ರವರ್ಚಸಾಂ ತೇಷಾಂ ಚೈವಾಪವರ್ಗಾಯ ಮಾರ್ಗಂ ಪಶ್ಯಾಮಿ ನಾಂಡಜ ತತೋಯಂ ಜೀವಿತತ್ಯಾಗೇ ದೃಷ್ಟೋ ಮಾರ್ಗೋ ಮಯಾ ದ್ವಿಜ ನೈವ ಮೇ ಸ್ಥಿಧನಂ ಕಿಂಚಿನ್ನ ಧನೇನಾನ್ವಿತಃ ಸುಹೃತ್ ನ ಚಾರ್ಥೇನಾಪಿ ಮಹತಾ ಶಕ್ಯಮೇತದ್ವ್ಯಪೋಹಿತುಂ ಏವಂ ಬಹು ಚ ದೀನಂ ಚ ಬ್ರುವಾಣಂ ಗಾಲವಂ ತದಾ ಪ್ರತ್ಯುವಾಚ ವ್ರಜನ್ನೇವ ಪ್ರಹಸನ್ ವಿನತಾತ್ಮಜಃ ನಾತಿ ಪ್ರಜ್ಞೋಸಿ ವಿಪ್ರರ್ಷೆ ಯೋತ್ಮಾನಂ ತ್ಯಕ್ತುಮಿಚ್ಛಸಿ ನ ಚಾಪಿ ಕೃತ್ರಿಮಃ ಕಾಲಃ ಕಾಲೋ ಹಿ ಪರಮೇಶ್ವರಃ ಕಿಮಹಂ ಪೂರ್ವಮೇವೇದಂ ಭವತಾ ನಾಭಿಚೋದಿತಃ ಉಪಾಯೋತ್ರ ಮಹಾನಸ್ತಿ ಯೇನೈತದುಪಪದ್ಯತೆ ತದೇವ ಋಷಭೋ ನಾಮ ಪರ್ವತಃ ಸಾಗರೋರಸಿ ಅತ್ರ ವಿಶ್ರಮ್ಯ ಭುಕ್ತ್ವಾ ಚ ನಿವರ್ತಿಷ್ಯಾವ ಗಾಲವ. ಗಾಲವರು ಹೇಳ್ತಾರೆ, ಇಲ್ಲಿ ಗರುಡ ದೇವರಿಗೆ ಸಂಬಂಧಪಟ್ಟ ಅನೇಕ ಹೆಸರುಗಳು ನಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದೆಲ್ಲ ಅಂದ್ರೆ
ಅಷ್ಟೋತ್ತರ ಶತನಾಮಗಳು ಅಂತ ದೇವತೆಗಳಿಗೆಲ್ಲ ಬರುತ್ತೆ. ಆ ಎಲ್ಲ ಅಷ್ಟೋತ್ತರ ಶತನಾಮಗಳು ಯಾರ್ಯಾರೋ ಮಾಡಿದ್ದು. ಇಲ್ಲಿ ನಾವು ಸುಮ್ಮನೆ ಅದನ್ನ ಸಂಗ್ರಹ ಮಾಡ್ತಾ ಹೋಯ್ತು ಅಂದ್ರೆ ಬೇಕಾದಷ್ಟು ನಾಮಗಳಾಗುತ್ತೆ. ಗರುತ್ಮಾನ್, ಭುಜಗೇಂದ್ರಾರಿ, ಸುಪರ್ಣ, ವಿನತಾತ್ಮಜ, ತಾರ್ಕ್ಷ್ಯ, ಪನ್ನಗಾಶನ. ನೋಡಿ, ಇಲ್ಲಿ 6 ಹೆಸರಾಗೋಯ್ತು ಗರುಡ ದೇವರಿಗಾಗ್ಲಿ. ಆದ್ದರಿಂದ ಗಾಲವರಂತಾರೆ, ಗರುಡ, ಎಲ್ಲಿ ಧರ್ಮನ ಕಣ್ಣುಗಳು ಇದೆಯೋ ಅಂತಹ ಪೂರ್ವ ದಿಕ್ಕಿಗೆ ಕರ್ಕೊಂಡು ಹೋಗಪ್ಪ. ನೀನೇ ಹೇಳಿದ್ದಿ, ಎಲ್ಲ ದೇವತೆಗಳ ಸಾನ್ನಿಧ್ಯ ಅಲ್ಲಿದೆ, ಧರ್ಮ ಸತ್ಯಗಳೆಲ್ಲ ಅಲ್ಲಿದೆ ಅಂತ ಹೇಳಿದ್ದಿ. ಅಲ್ಲಿ ಕರ್ಕೊಂಡು ಹೋಗು. ಅಲ್ಲಿರುವ ಎಲ್ಲ ದೇವತೆಗಳನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಅರುಣಾನುಜ. ನೋಡಿ, ಇನ್ನೊಂದು 7ನೇ ಹೆಸರು ಅರುಣಾನುಜ. ಅರುಣಂತಮ್ಮ, ನಾನು ದೇವತೆಗಳನ್ನು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಎಷ್ಟು ಹೆಸರಾಯ್ತು ನೋಡಿ. ನಾವು ಗರುಡ ದೇವರ ಸೇವೆ ಮಾಡಬೇಕಾದ್ರೆ, ನಮಸ್ಕಾರ ಮಾಡಬೇಕಾದ್ರೆ, ಗರುತ್ಮತೆ ನಮಃ, ಭುಜಗೇಂದ್ರಾರಯೇ ನಮಃ, ಸುಪರ್ಣಾಯ ನಮಃ, ವಿನತಾತ್ಮಜಾಯ ನಮಃ, ತಾರ್ಕ್ಷ್ಯಾಯ ನಮಃ, ಅರುಣಾನುಜಾಯ ನಮಃ, ವಿನುತಾ ಸೂನವೇ ನಮಃ, ಪನ್ನಗಾಶನಾಯ ನಮಃ. 8 ಆಯ್ತು ನೋಡಿ. ಇದೊಂದು ರೀತಿ ಮಹಾಭಾರತವನ್ನು ನೋಡೋದು. ಆ ಗರುಡ ಅಂದ, ಸರಿ, ಪೂರ್ವಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನನ್ನ ಬೆನ್ಮೇಲೆ ಕೂತ್ಕೊಳ್ಳಿ. ಕೂತ್ಕೊಂಡ್ರು. ಅವರಂತಾರೆ ಗಾಲವರು, ಗರುಡ ದೇವರ ಹಾರಲಿಕ್ಕೆ ರೆಡಿಯಾಗಿರುವ ಗರುಡ ದೇವರ ರೂಪ, ಅದರ ವೈಭವ ಅದು ಹೇಗಿದೆ ತಿಳಿಸಿಕೊಡ್ತಾ ಇದ್ದಾರೆ. ಬೆಳಗಿನ ಕಾಲದಲ್ಲಿ ಆಗ್ತಾನೆ ಹುಟ್ಟುತ್ತಾ ಇರತಕ್ಕಂತಹ ಸೂರ್ಯ ತನ್ನ ಸಹಸ್ರಾರು ಕಿರಣಗಳಿಂದ ಕೂಡಿ ಕೆಂಪಗೆ ಹೇಗಿರ್ತಾನೋ ಹಾಗಿದೆ ಗರುಡ ದೇವರ ರೂಪ. ಅವರು ರೆಕ್ಕೆಯನ್ನ ಬಡಿದರೆ ಒಂದ್ಸಲ ಅಲ್ಲಿದ್ದ ಮರಗಳೆಲ್ಲ ಗರುಡ ದೇವರನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಂತೆ. ಅಂಥ ಗಮನ. ಹೇಳ್ತಾರೆ ಖೇಚರಾಯ ನಮಃ, 9ನೇ ನಾಮ ನೋಡಿ ಗರುಡ ದೇವರದಲ್ಲಿ. ಖೇಚರಾಯ ನಮಃ. ಖೇಚರ, ಆಕಾಶದಲ್ಲಿ ಹಾರುವ ಪಕ್ಷಿ, ಸಮುದ್ರ, ಕಾಡುಗಳು, ಬೆಟ್ಟ ಗುಡ್ಡಗಳು, ಎಲ್ಲ ಭೂಮಿ ನಿನ್ನ ರೆಕ್ಕೆಯಿಂದ ಬಂದ ಗಾಳಿಗೆ ನಿನ್ ಜೊತೆಯಲ್ಲೇ ಹಾರ್ಕೊಂಡ್ ಬರ್ತಾ ಇರುವಂತೆ ನಂಗೆ ಕಾಣ್ತಾ ಇದೆ. ಸಮುದ್ರದಲ್ಲಿ ಇರುವಂತಹ ಸರ್ಪಗಳು, ತಿಮಿಂಗಿಲಗಳು ನೋಡಿ, ಸಮೀನ, ನಾಗ, ನಕ್ರಂಚ, ಎಲ್ಲ ಸಮುದ್ರವೇ ಮೇಲ್ ಬರ್ತಾ ಇರುವಂತೆ ನಂಗೆ ಕಾಣ್ತಾ ಇದೆ. ನೋಡು, ಸಮುದ್ರದಲ್ಲಿ ಎಷ್ಟಿದೆ. ಬರೀ ತಿಮಿಂಗಿಲ ಅಲ್ಲ, ತಿಮಿಂಗಿಲ ಅಂತ. ತಿಮಿಂಗಿಲಗಳನ್ನು ನುಂಗುವ ದೊಡ್ಡ ದೊಡ್ಡ ಮೀನುಗಳಿವೆ. ಚಿಕ್ಕ ಮೀನುಗಳನ್ನು ನುಂಗುವಂತಹ ದೊಡ್ಡ ಮೀನುಗಳಲ್ಲ, ತಿಮಿಂಗಿಲಗಳನ್ನೇ ನುಂಗುವಂತಹ ದೊಡ್ಡ ಪ್ರಾಣಿಗಳು ಎಲ್ಲ ಇವತ್ತದನ್ನ ಕಾಣ್ತಾ ಇದ್ದಾರೆ. ನೀರಿನ ಒಳಗೆ ಎಷ್ಟು ದೊಡ್ಡ ಪ್ರಾಣಿಗಳಿವೆ ಸಮುದ್ರದೊಳಗೆ ಅಂತ ಹೇಳಿ ಇವಾಗಿನ ಎಲ್ಲರೂ ನೀರಿನಲ್ಲಿ ಪ್ರಾಣಿಗಳನ್ನು ಹುಡುಕುವ ಸಾಹಸವನ್ನ ಮಾಡುವಂತಹ ಎಲ್ಲ ವ್ಯಕ್ತಿಗಳು, ವಿಜ್ಞಾನಿಗಳು ಅಥವಾ ಸಾಹಸಿಗರು ಎಲ್ಲರೂ ಕೂಡ ಇವಾಗಿವಾಗ ದೊಡ್ಡ ದೊಡ್ಡ ಪ್ರಾಣಿಗಳಿವೆ ಸಮುದ್ರದ ಒಳಗೆ, ನಾನಾ ಮುಖದಿಂದ ಕೂಡಿದ ಮೀನುಗಳಿವೆ, ಹಾರ್ಸ್ ಫಿಶ್ ಅಂತೆಲ್ಲ ಹೇಳ್ತಾರೆ ನೋಡ್ರಿ. ಇಲ್ಲಿ ಹೇಗಿದೆ. ಗಾಳವರಂದ್ರು, ಗರುಡ ದೇವರು ಒಂದು ಸಲ ರೆಕ್ಕೆ ಬೀಸಿದ್ರೆ, ರೆಕ್ಕೆ ನೆಲಕ್ಕೆ ಬಡಿದ್ರೆ, ಆ ರೆಕ್ಕೆಯಿಂದ ಬಂದ ಗಾಳಿಯ ವೇಗ ಸಮುದ್ರದಲ್ಲಿರುವ ತಿಮಿಂಗಿಲಗಳು, ಮೀನುಗಳೆಲ್ಲ ಮೇಲೆ ಬರ್ತಾ ಇದೆ. ಅದು ಹೇಗಿದೆ ಅಂತ ನಾನು ನೋಡ್ತಾ ಇದ್ದೀನಿ ಅಂದ್ರು. ಒಂದೊಂದು ಕೆಲವು ಮೀನುಗಳಿಗೆ ನಾಗ, ಆನೆಯ ಮುಖ, ಕೆಲವು ಮೀನುಗಳಿಗೆ ಅಶ್ವತರ ಅಂದ್ರೆ ಹೆಸರಕತ್ತೆ, ಅದರ ಮುಖ, ತಿಮಿಂಗಿಲಗಳು, ಮೀನುಗಳು, ಇದೆಲ್ಲವನ್ನ ನಾನು ನೋಡ್ತಾ ಇದ್ದೇನೆ. ಅದೆಲ್ಲಕ್ಕೂ ಹಿಂಸೆ ಆಗ್ತಿರೋದನ್ನ ನಾನು ನೋಡ್ತಾ ಇದ್ದೆ. ನೋಡಿ ಎಷ್ಟು ದೊಡ್ಡ ದರ್ಶನ ಮಾಡಿಸ್ತಾರೆ ವೇದವ್ಯಾಸ ದೇವರು. ಆದ್ದರಿಂದ ಮಹಾಭಾರತದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಬೇರೆ ಎಲ್ಲೂ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಇದೆಲ್ಲ. ಸಮುದ್ರದ ಶಬ್ದ ನನ್ನ ಕಿವಿಯನ್ನ ಕಿವಿಡು ಮಾಡ್ತಾ ಇದೆ. ನನಗೇನು ಕೇಳಿಸ್ತಾ ಇಲ್ಲ, ನನಗೇನೂ ಕಾಣಿಸ್ತಾ ಇಲ್ಲ, ಏನೂ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನೀನು ಹೋಗ್ತಾ ಇದೆಯಲ್ಲ, ಹೋಗುವಾಗ ಸ್ವಲ್ಪ ಜಾಗ್ರತೆ ಆಗಿ ಹೋಗಪ್ಪ. ಯಾಕೆ ಅಂದ್ರೆ ಬ್ರಹ್ಮಹತ್ಯೆ ಆಗ್ಬಿಟ್ಟಾತ್ ನಿನಗೆ. ಹೇಳೋದ್ ನೋಡಿ, ನನ್ನ ಸಾಯಿಸ್ಬಿಡ್ಬೇಡ ಅಂತ ಹೇಳಲಿಲ್ಲ ಗಾಲವರು. ನಿನಗೆ ಬ್ರಹ್ಮಹತ್ಯಾ ದೋಷ ಬರಬಾರ್ದಪ್ಪ. ಬ್ರಹ್ಮವಧ್ಯ ಮನುಸ್ಮರನ್. ಅಷ್ಟು ಫಾಸ್ಟ್ ಆಗಿ ಹೋಗ್ಬೇಡ. ನಾನಿದ್ದೆ ನೀನ್ ಹಿಂದೆಗಡೆ. ಸೂರ್ಯ ಕಾಣ್ತಾ ಇಲ್ಲ,
ಖಗಾಯ ನಮಃ. ನೋಡಿ, ಇನ್ನು 10ನೇ ಹೆಸರು ಖೇಚರಾಯ ನಮಃ ಅಂದ್ರೆ ಖಗಾಯ ನಮಃ ಅಂತ ಗರುಡ ದೇವರದ್ದು 10ನೇದು. ನನಗೇನೂ ಕಾಣ್ತಿಲ್ಲ, ಆಕಾಶ ಕಾಣ್ತಿಲ್ಲ, ಸೂರ್ಯ ಕಾಣ್ತಿಲ್ಲ, ದಿಕ್ಕು ಕಾಣ್ತಿಲ್ಲ, ನನ್ನ ಶರೀರವೇ ನನಗ್ ಕಾಣ್ತಾ ಇಲ್ಲ, ಕತ್ತಲ ಬಿಟ್ರೆ ನನಗೇನು ಕಾಣ್ತಾ ಇಲ್ಲ. ಜಾತಿಯ ಮಣಿಗಳಂತೆ ಹೊಳೆಯುತ್ತಾ ಇರತಕ್ಕಂತಹ, ಜಾತಿ ಮಣಿ ಅಂದ್ರೆ ಅತ್ಯಂತ ಶುದ್ಧವಾದ ಮಣಿಗಳು, ಪ್ಯೂರೆಸ್ಟ್ ಫಾರ್ಮ್ ಆಫ್ ಮಣಿ. ನಿನ್ನ ಕಣ್ಣು ನನಗ್ ಕಾಣ್ತಾ ಇದೆ, ನಿನ್ನ ಶರೀರ ನಂಗೆ ಕಾಣ್ತಾ ಇಲ್ಲ. ನೋಡು, ನೀರಿನಿಂದ ಮೇಲೆ ಮೇಲೆ ಬರ್ತಾ ಇರತಕ್ಕಂತಹ ವಡವಾಗ್ನಿ, ಅದನ್ನ ನಾನು ನೋಡ್ತಾ ಇದ್ದೇನೆ. ಆ ಅಗ್ನಿ ನಿರ್ವಾಪ್ಯ ನನ್ನ ಕಣ್ಣನ್ನ ಮಥನ ಮಾಡಿ ಬಿಡ್ತಾ ಇದೆ, ಹಿಂಡಿ ಬಿಡ್ತಾ ಇದೆ. ನನ್ ಕೈಲಿ ಆಗ್ತಾ ಇಲ್ಲ, ತುಂಬಾ ಸಮಯ ಆಯ್ತು ಹೋಗಿ, ಈ ದಿಕ್ಕಲ್ಲಿ ಹೋಗಿ ಏನು ಪ್ರಯೋಜನ ಅಂತ ನಂಗೆ ಕಾಣ್ತಾ ಇಲ್ಲ ಗರುಡ. ವಾಪಸ್ ಹೋಗ್ಬಿಡೋಣ ಬಾ, ತುಂಬಾ ಟೈಮ್ ಆಯ್ತು, ಏನು ಪ್ರಯೋಜನ ಕಾಣ್ತಾ ಇಲ್ಲ, ಈ ದಿಕ್ಕಲ್ಲಿ ಹೋಗಿ ಏನ್ ಪ್ರಯೋಜನ, ನನ್ ಕೆಲಸ ಏನಾಗಬೇಕು, ನಾನು ಹೊರಟಿದ್ಯಾಕೆ, ಮಾಡ್ತಿರೋದೇನು, ನನಗೇನು ಗೊತ್ತಾಗ್ತಾ ಇಲ್ಲ, ವಾಪಸ್ ಹೋಗ್ಬಿಡಮ್ಮ. ನಾನು ಗುರುಗಳಿಗೆ ಗುರವೇ ಮಚ್ಛೃತಾನಿ, ಅಲ್ಲಿ ಮಚ್ಛೃತಾನಿ ಅನ್ನುವಂತಹ ಶಬ್ದ ಬಂದಿದೆ ಇಲ್ಲಿ, ಗುರವೇ ಮಚ್ಛೃತಾನೀಹ ಅಂತ. ಅದಕ್ಕೆ ವಾದರಾಯ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಮಚ್ಛೃತಾನಿ ಅಂದ್ರೆ ಮಯಾ ಪ್ರತಿಶ್ರುತಾನಿ, ನಾನು ಗುರುಗಳಿಗೆ ಪ್ರತಿಜ್ಞೆಯನ್ನ ಮಾಡಿದ್ದೇನೆ, ಒಂದು ಕಿವಿ ಮಾತ್ರ ಕಪ್ಪಗಿರುವ, ಮಿಕ್ಕೆಲ್ಲ ಕಡೆ ಬೆಳ್ಳೆಗೆ ಚಂದ್ರನಂತೆ ಹೊಳಿತಾ ಇರುವ 800 ಕುದುರೆಗಳನ್ನು ತಂದು ಕೊಡ್ತೇನೆ ಅಂತ ಮಚ್ಛೃತಾನಿ ಅಂದ್ರೆ ಮಯಾ ಪ್ರತಿಶ್ರುತಾನಿ ಪ್ರತಿಜ್ಞಾತಾನಿ ಇತ್ಯರ್ಥ. ನಾನು ಗುರುಗಳಿಗೆ ಪ್ರತಿಜ್ಞೆ ಮಾಡಿಕೊಂಡು ಬಂದಿದ್ದೇನೆ. ಅದರ ಅಪವರ್ಗ ನನಗೆ ಕಾಣ್ತಾ ಇಲ್ಲ. ಅಪವರ್ಗ ಅಂದ್ರೆ ಸಾಮಾನ್ಯವಾಗಿ ಮೋಕ್ಷ ಅಂತ ಅರ್ಥ ಮಾಡ್ತಾರೆ. ಅಪವರ್ಗ ಅನ್ನೋದಕ್ಕೆ ವಾದಿರಾಜರ ಅರ್ಥ ಮಾಡಬೇಕಾದ್ರೆ ಅಪಗತೋ ವರ್ಗ ವರ್ಜನಂ ಯಸ್ಮಾತ್, ಏನು ಮಾಡಿದರೆ ಗುರುಗಳಿಗೆ ಕೊಟ್ಟ ಮಾತು ಉಳಿಸಬಹುದೋ ಆ ಕೆಲಸ ಆಗ್ತಾ ಇಲ್ಲ. ಆರ್ಜನಂ, ಅಪವರ್ಗ ಅಂದ್ರೆ ಆರ್ಜನ, ಅದನ್ನ ಹೇಗೆ ಸಂಪಾದನೆ ಮಾಡುವುದು ಕಾಣ್ತಾ ಇಲ್ಲ. ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿರುವಂತ ಫ್ರೆಂಡೂ ನನಗಿಲ್ಲ, ಅಥವಾ ದೊಡ್ಡ ಹಣ ಇದ್ರೂ ಕೂಡ, ತುಂಬಾ ಹಣ ನನ್ನ ಹತ್ರ ಇದ್ರೂ ಕೂಡ ಆ ರೀತಿಯಾದ 800 ಕುದುರೆಗಳನ್ನ ತರೋದು ಹೆಂಗೆ? ಈ ರೀತಿಯಲ್ಲಿ ತುಂಬಾ ದುಃಖದಿಂದ ದೀನದಿಂದ ಮಾತಾಡ್ತಾ ಹೋಗ್ತಾ ಇದ್ದಾನೆ ಗಾಲವ. ಅದನ್ನ ನೋಡಿ ಗರುಡ ದೇವರು ನಗುತ್ತಾ ಕೇಳ್ತಾರೆ, ಏನಯ್ಯ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ಯಾ? ನೋಡಿ, ಇಲ್ಲೊಂದು ಹೆಸರು, 11ನೇ ಹೆಸರು ಅಂಡಜ. ಅಂಡಜ ಅಂತ ಕರೆದರು ಗರುಡ ದೇವರಿಗೆ. ಅಂಡಜಾಯ ನಮಃ. ಇನ್ನೊಂದು ನಮಸ್ಕಾರ ಮಾಡಬಹುದು, 12 ನಾಮ ಆಗೋಯ್ತು ನಮಗಿಲ್ಲಿ. ಏನ್ ಅದಕ್ಕೋಸ್ಕರವಾಗಿ ಸಾಯ್ಬೇಕು ಅನ್ಕೊಂಡಿದ್ಯಾ? ನನಗಿದು ಮೊದಲೇ ನೀನು ಹೇಳ್ಬೋದಲ್ಲ. ಕಾಲ ನಚಾಪಿ ಕೃತ್ರಿಮ ಕಾಲ, ಕ್ಷಣ ಲವ ಮೊದಲಾದ ಕಾಲಗಳೇನಿದೆ, ತ್ರುಟಿ ಭೇದ ಮೊದಲಾದ ಎಲ್ಲ ಕಾಲಗಳು ವ್ಯರ್ಥ ಅಲ್ಲಪ್ಪ. ಕಾಲೋಹಿ ಪರಮೇಶ್ವರ, ಭಗವಂತನ ವಿಭೂತಿಯಿಂದ ಕೂಡಿದ್ದು ಕಾಲ. ಕಾಲೋಸ್ಮಿ ಲೋಕ ಕ್ಷಯಕೃತ್, ಲೋಕಕ್ಷಯಕೃತ್ ಕಾಲೋಸ್ಮಿ ಅಂತಾನೆ ಕೃಷ್ಣ. ನಾನು ಕಾಲ ಇದ್ದೇನೆ. ಆದ್ದರಿಂದ ಕಾಲ ಅನ್ನೋದು ದೇವರ ಸನ್ನಿಧಾನ ಪಾತ್ರವಾದ ಒಂದು ವಸ್ತು, ದೇವರ ವಿಭೂತಿ ರೂಪ ಅದರಲ್ಲಿದೆ. ನೀನ್ ನನಗೆ ಇದನ್ನ ಮೊದಲೇ ಹೇಳ್ಬೋದಾಗಿತ್ತಲ್ವಾ, ಆದ್ರೆ ಯಾಕೆ ಅಂದ್ರೆ ಇಷ್ಟು ಟೈಮ್ ವೇಸ್ಟ್ ಆಗ್ತಾ ಇರ್ಲಿಲ್ಲ ಅಂತ ಗರುಡ ಹೇಳೋದು. ಇಷ್ಟೊತ್ತು ಸುಮ್ನೆ ವ್ಯರ್ಥವಾಗಿ ನಾವು ಟೈಮ್ ಪಾಸ್ ಮಾಡಿದ್ವಿ, ಅದಾಗ್ತಾ ಇರ್ಲಿಲ್ಲ. ಕಾಲ ದೇವರಪ್ಪ, ಎಂಥ ದೊಡ್ಡ ಮಾತು ನೋಡಿ, ಕಾಲ ದೇವರ ಒಂದು ರೂಪ. ಅದರ ಅರ್ಥ ಏನು? ಟೈಮ್ ವೇಸ್ಟ್ ಮಾಡಬೇಡಿ, ಕಾಲ ವ್ಯರ್ಥ ಅಲ್ಲ, ಭಗವಂತನ ರೂಪ ಅದು. ಎಂಥ ದೊಡ್ಡ ಮಾತು. ನೀನ್ ನನಗೆ ಇದನ್ನ ಮೊದಲನೇ ಹೇಳ್ಬೋದಾಗಿತ್ತಲ್ವಾ, 800 ಕುದುರೆ ಕೊಡಬೇಕು, ಬಿಳ್ಳೆಗಿರೋದು, ಕಿವಿ ಮಾತ್ರ ಕಪ್ಪಗಿರೋ ಕುದುರೆ ಅಂತ. ಅದು ಒಂದು ಕಿವಿ ಮಾತ್ರ ಕಪ್ಪಗಿರೋ ಕುದುರೆ ಅಂತ. ಒಂದು ಐಡಿಯಾ ನನ್ನ ಹತ್ರ ಇದೆ, ಬಾ, ಇಲ್ಲೇ ಸಮುದ್ರದ ಪಕ್ಕದಲ್ಲಿ ಋಷಭ ಅಂತ ಒಂದು ಪರ್ವತ ಇದೆ, ಸ್ವಲ್ಪ ರೆಸ್ಟ್ ಮಾಡಿ ಊಟ ಗೀಟ ಮಾಡ್ಕೊಂಡು ವಾಪಸ್ ಹೋಗೋಣ, ಒಂದು ಕಡೆ ನೀನ್ ಕರ್ಕೊಂಡು ಹೋಗ್ತೀನಿ, ನಂದೊಂದು ಪ್ಲಾನ್ ಇದೆ ಅಂತ ಗರುಡ ದೇವರು ಅವನನ್ನ ಋಷಭಸ್ಯ ತತಶೃಂಗೆ ನಿಪತ್ಯ ದ್ವಿಜ ಪಕ್ಷಿಣು ಶಾಂಡಿಲೀಂ ಬ್ರಾಹ್ಮಣೀಂ ತತ್ರ ದದೃಶಾತೆ ತಪೋನ್ವಿತಾಂ ಅಭಿವಾದ್ಯ ಸುಪರ್ಣಸ್ತು ಗಾಲವಶ್ಚಾಭಿಪೂಜ್ಯತಾಂ ತಯಾ ಚ ಸ್ವಾಗತೇನೋಕ್ತೌ ವಿಷ್ಟರೇ ಸನ್ನಿಷೀದಿತುಃ ಸಿದ್ಧಮನ್ನಂ ತಯಾ ಕ್ಷಿಪ್ರಂ ಬಲಿಮಂತ್ರೋಪಬೃಂಹಿತಂ.
ಭುಕ್ತ್ವಾ ತೃಪ್ತಾವುಭೌ ಭೂಮೌ ಸುಪ್ತೌ ಚೈವ ಸಮಾಹಿತೌ ಮುಹೂರ್ತಾತ್ ಪ್ರತಿಬುದ್ಧಸ್ತು ಸುಪರ್ಣೋ ಗಮನೇಪ್ಸಯ ಅಥ ಭ್ರಷ್ಟತನೂಜಾಂಗಮಾತ್ಮಾನಂ ದದೃಶೇ ಖಗಃ ಮಾಂಸಪಿಂಡೋಪಮೋ ಭೂತ್ಸಹ ಮುಖಪಾದಾನ್ವಿತಃ ಖಗಃ ಗಾಲವಸ್ತಂ ತಥಾ ದೃಷ್ಟ್ವಾ ವಿಷಣ್ಣಃ ಪರ್ಯಪೃಚ್ಛತ ಕಿಮಿದಂ ಭವತಾ ಪ್ರಾಪ್ತಂ ಇಹಾಗಮನಜಂ ಫಲಂ ವಾಸೋಯಮಿಹ ಕಾಲಂತೋ ಕಿಯಂತನ್ನೋ ಭವಿಷ್ಯತಿ ಕಿನ್ನುತೆ ಮನಸಾಧ್ಯಾತಮಶುಭಂ ಪತತಾಂ ವರ ನಹ್ಯಯಂ ಭವತಃ ಸ್ವಲ್ಪೋ ವ್ಯಭಿಚಾರೋ ಭವಿಷ್ಯತಿ ಸುಪರ್ಣೋಥಾಬ್ರವೀದ್ ವಿಪ್ರಂ ಪ್ರಧ್ಯಾತಂ ವೈ ಮಯಾ ದ್ವಿಜ ಇಮಾಂ ಸಿದ್ಧಾಮಿತೋ ನೇತುಂ ತತ್ರ ಯತ್ರ ಪ್ರಜಾಪತಿಃ ಯತ್ರ ದೇವೋ ಮಹಾದೇವೋ ಯತ್ರ ವಿಷ್ಣುಃ ಸನಾತನಃ ಯತ್ರ ಧರ್ಮಶ್ಚ ಯಜ್ಞಶ್ಚ ತತ್ರೇಯಂ ನಿವಸೇದಿತಿ ಸೋಹಂ ಭಗವತೀಂ ಯಾಚೆ ಪ್ರಣತಃ ಪ್ರಿಯಕಾಂ ಯಯ ಮಮೈತನ್ನಾಮ ಪ್ರಧ್ಯಾತಂ ಮನಸಾ ಶೋಚತ ಕಿಲ ತದೇವಂ ಬಹುಮಾನಂತೆ ಮಯೇಹಾನಿಪ್ಸಿತಂ ಕೃತಂ ಸುಕೃತಂ ದುಷ್ಕೃತಂ ವಾ ತ್ವಂ ಮಾಹಾತ್ಮ್ಯಾತ್ ಕ್ಷಂತುಮರ್ಹಸಿ ಸಾತೌ ತದಾಬ್ರವೀತ್ ತುಷ್ಟಾ ಪತಗೇಂದ್ರದ್ವಿಜರ್ಷಭೌ ನಭೇತವ್ಯಂ ಸುಪರ್ಣೋಸಿ ಸುಪರ್ಣತ್ಯಜ ಸಂಭ್ರಮಂ ನಿಂದಿತಾಸ್ಮಿ ತ್ವಯಾ ವತ್ಸ ನ ಚ ನಿಂದಾಂ ಕ್ಷಮಾಮ್ಯಹಂ ಲೋಕೇಭ್ಯಃ ಸಪದಿ ಭರ್ಷ್ಯೇದ್ಯೋ ಮಾನ್ ನಿಂದೇತ ಪಾಪಕೃತ್ ಹೀನಯಾ ಲಕ್ಷಣೈಃ ಸರ್ವೈಸ್ತಥಾ ನಿಂದಿತಯಾ ಮಯಾ ಆಚಾರಂ ಪ್ರತಿಗೃಹ್ಣಂತ್ಯಾ ಸಿದ್ಧಿಃ ಪ್ರಾಪ್ತೇಯಮುತ್ತಮ ಆಚಾರ ಲಕ್ಷಣೋ ಧರ್ಮೋ ಹ್ಯಾಚಾರಾಲ್ ಲಭತೆ ಧನಂ ಆಚಾರಾತ್ ಶ್ರೇಯ ಆಪ್ನೋತಿ ಆಚಾರೋ ಹಂತ್ಯಲಕ್ಷಣಂ ತದಾಯುಷ್ಮನ್ ಖಗಪತೆ ಯಥೇಷ್ಟಂ ಗಮ್ಯತಾಮಿತಃ ನ ಚ ತೇ ಗರ್ಹಣೀಯಾಸ್ಮಿ ಗರ್ಹಿತವ್ಯಾ ಸ್ತ್ರಿಯಃ ಕ್ವಚಿತ್ ಭವಿತಾಸಿ ಯಥಾ ಪೂರ್ವಂ ಬಲವೀರ್ಯ ಸಮನ್ವಿತಃ. ಸರಿ, ನೀನ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಗರುಡದೇವರು ಅವನನ್ನ ವೃಷಭಾಚಲದಲ್ಲಿ ಇಳಿಸ್ಬಿಟ್ರು. ಆ ವೃಷಭಾಚಲ ಪರ್ವತ ಇತ್ತಲ್ಲ, ಅಲ್ಲಿ ಇಳಿದ್ರು. ಅಲ್ಲೊಬ್ಬ ಬ್ರಾಹ್ಮಣ ಹೆಣ್ಣು ಮಗಳಿದ್ಲು, ಒಳ್ಳೆ ತಪಸ್ವಿನಿ ಅವಳು, ಶಾಂಡಿಲಿ ಅಂತ ಆಕೆ ಹೆಸರು. ನಮಸ್ಕಾರ ಮಾಡ್ತಾರೆ ಗರುಡ ಮತ್ತು ಗಾಲವ ಇಬ್ರು. ಇದೇನ್ ಗರುಡ ದೇವರೇನ್ ನಮಸ್ಕಾರ ಮಾಡೋದು ಅಂತೆಲ್ಲ ಅನ್ಕೊಳ್ಳೋದು, ನಮಗೆಲ್ಲ ಪಾಠ ಮಾಡ್ತಿರು. ನಾನು ಮೊದಲು ಹೇಳಿದ್ದೇನೆ, ಇದೆಲ್ಲ ನಮಗೆ ಪಾಠ. ಇದೆಲ್ಲ ದೊಡ್ಡವರು ಮಾಡಿ ತೋರಿಸಿದ್ರೆ ನಾವು ಮಾಡ್ತೀವಿ. ಅವಳಿಗೆ ಏನು ಮರ್ಯಾದೆ ಬೇಕೋ ಆ ಮರ್ಯಾದೆಯನ್ನೆಲ್ಲ ಮಾಡಿ ಅವಳಿಂದ ಮರ್ಯಾದೆ ಸ್ವೀಕಾರ ಮಾಡಿಕೊಂಡು ಕೂತ್ರು. ಆಗತಾನೆ ಬಲಿಮಂತ್ರೋಪಬೃಂಹಿತಂ, ಒಳ್ಳೆಯ ದೇವರಿಗೆ ನೈವೇದ್ಯ, ಅದ್ಭುತವಾದ ಅನ್ನ, ಮಂತ್ರೋಪಬೃಂಹಿತಂ, ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಯೋಗ್ಯವಾದ ಮಂತ್ರಗಳನ್ನು ಹೇಳಿ ಭಗವಂತನಿಗೆ ನೈವೇದ್ಯ ಮಾಡಿದ ಅದ್ಭುತವಾದ ಅನ್ನವನ್ನ ಬೇಗ ತಂದ್ಕೊಟ್ಲವಳು ಇವರಿಗೆ. ಆ ಶಾಂಡಿಲಿ ತಿಂದ್ರು. ತಿಂದ ಮೇಲೆ ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗಿದ್ರು. ಸರಿ ಪಾಪ, ನಮ್ಮ ಗಾಲವರಿಗೆ ತುಂಬಾ ಕೆಲಸ ಇದೆ, ಮಾತು ಕೊಟ್ಟಿದ್ದೇನೆ ಮಾಡಿಸ್ತೀನಿ, ಒಂದು ಪ್ಲಾನ್ ಇದೆ ಅಂತ ಒಂದು ಮುಹೂರ್ತ ಆದ್ಮೇಲೆ ಎದ್ರು ಗರುಡದೇವರು. ಎದ್ರೆ ಭ್ರಷ್ಟ ತನೂಜಾಂಗಂ, ತನೂರುಹ ಅಥವಾ ತನೂಜಾಂಗ ಅಂದ್ರೆ ಪತತ್ರಂಚ ತನೂರುಹಂ ಅಂದ್ರೆ ತನೂಜ ಅಂದ್ರೆ ಪಕ್ಷಿಗಳಿಗಿರುವ ತನೂಜ ಅಂತಂದ್ರೆ ರೆಕ್ಕೆಗಳು. ಎದ್ದು ನೋಡ್ತಾರೆ, ಗರುಡದೇವರಿಗೆ ರೆಕ್ಕೆನೇ ಇಲ್ಲ, ಬರೀ ಮುಖ ಮತ್ತು ಪಾದಗಳು ಮಾತ್ರ ಇದೆ. ಒಳ್ಳೆ ಕೆಂಪುಗೆ ಮಾಂಸದ ಪಿಂಡದಂತೆ ಇದ್ರು ಗರುಡದೇವರು. ಅದನ್ನ ನೋಡಿ ತುಂಬಾ ದುಃಖ ಆಯ್ತು ಗಾಲವರಿಗೆ. ನೋಡ್ತಾರೆ, ಏನಪ್ಪಾ ಇಲ್ಲಿ ಕರ್ಕೊಂಡ್ ಅಲ್ಲ, ಊಟ ಮಾಡಿ ರೆಸ್ಟ್ ತಗೊಂಡು ಹೋಗೋಣ ಅಂತ. ಏನ್ ಫಲ ಬಂತಪ್ಪ ನೀಲ್ಲಿ ಬಂದಿದ್ದಕ್ಕೆ? ನಿನ್ ರೆಕ್ಕೆನ ಬಿದ್ದು ಹೋಗಿದೆಯಲ್ಲ, ಎಷ್ಟೊತ್ತಿರ್ಬೇಕು ನಾವಿನ್ನೂ ಇಲ್ಲಿ? ಪತತಾಂವರ, ಇನ್ನೊಂದು ಹೆಸರು ಪತತಾಂವರಾಯ ನಮಃ ಗರುಡದೇವರಿಗೆ. ಎಷ್ಟೊತ್ತಿರ್ಬೇಕು ನಾವಿನ್ನೂ ಇಲ್ಲಿ? ನೋಡು, ಒಂದು ಕಡೆ ಬಂದು ಏನೋ ಕೆಟ್ಟದಾಯ್ತು ಅಂತಂದ್ರೆ ಆ ಜಾಗ ದೊಡ್ಡದು ಅಂತ ಅರ್ಥ. ಅದರ ಜೊತೆಯಲ್ಲೇ ನಿನ್ನ ಮನಸ್ಸಿನಲ್ಲಿ ಯಾವುದೋ ಕೆಟ್ಟ ಆಲೋಚನೆ ಬಂದಿದೆ ಅಂತ ಅರ್ಥ. ಏನ್ ಮಾಡಿದ್ದಿ? ಅಶುಭ ಅಪಚಾರ ಏನಾಗಿದೆ? ಯಾಕೆ ಅಂದ್ರೆ ಅಲ್ಪ ಅಪಚಾರವನ್ನ ಅಪರಾಧವನ್ನ ಮಾಡಿದ್ರೆ ಇಷ್ಟು ದೊಡ್ಡ ಶಿಕ್ಷೆ ಬರೋದಿಲ್ಲ. ಪಕ್ಷಿಗಳಿಗೆ ಯೋಗ್ಯವಾದ ರೆಕ್ಕೆಗಳೇ ಬಿದ್ದೋಗಿದೆ ನಿನಗೆ ಅಂತಂದ್ರೆ ಯಾವುದೋ ದೊಡ್ಡ ಅಪರಾಧ ನೀನು ಮಾಡಿರ್ಬೇಕು. ಏನಾಗಿದೆ ಹೇಳು ಅಂದಾಗ ಗರುಡದೇವರು ಅಂತಾರೆ, ಏನಿಲ್ಲಪ್ಪ,
ನನ್ನ ಆಲೋಚನೆ ಅಷ್ಟೇ. ಈ ಶಾಂಡಿಲಿಯನ್ನ ಕರ್ಕೊಂಡು ನಾನು ಪ್ರಜಾಪತಿ ಬ್ರಹ್ಮದೇವರ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದುಕೊಂಡೆ. ರುದ್ರದೇವರು, ನಾರಾಯಣ, ಧರ್ಮ, ಯಜ್ಞ ಎಲ್ಲ ಎಲ್ಲಿರ್ತಾರೋ ಅಲ್ಲಿಗೆ ಇವಳನ್ನು ಕರ್ಕೊಂಡು ಹೋಗೋಣ ಅಂತ ಅಷ್ಟೇ ಆಲೋಚನೆ ಮಾಡಿದ್ ನಾನು. ಅಷ್ಟಕ್ಕೆ ನನಗೆ ಹೀಗಾಗೋಯ್ತಲ್ಲ, ಆದ್ದರಿಂದ ನಾನು ಅವಳನ್ನೇ ಪ್ರಾರ್ಥನೆ ಮಾಡ್ತೀನಿ ಅಂತ ಗರುಡದೇವರು ಅವಳಲ್ಲಿ ಪ್ರಾರ್ಥನೆ ಮಾಡ್ತಾರಮ್ಮ, ನನ್ನ ಆಲೋಚನೆ ನಿನ್ನನ್ನ ನಾರಾಯಣನ ಹತ್ರ, ರುದ್ರದೇವರ ಹತ್ರ, ಬ್ರಹ್ಮದೇವರ ಹತ್ರ, ಧರ್ಮಯಜ್ಞಗಳ ಹತ್ರ ಕರ್ಕೊಂಡು ಹೋಗೋಣ ಅಂತ ನನ್ನ ಆಸೆ ಇತ್ತು ಅಷ್ಟೇ. ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ತಪ್ಪಾಗಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಅಂತ ಗರುಡ ಅವಳನ್ನ ಪ್ರಾರ್ಥನೆ ಮಾಡ್ತಾನೆ. ಆಗ ಶಾಂಡಿಲಿ ಅವರಿಬ್ಬರನ್ನು ನೋಡಿದ್ಲು, ಗರುಡದೇವರನ್ನು ನೋಡಿದ್ಲು, ಆಮೇಲೆ ಬ್ರಾಹ್ಮಣನಾದ ಗಾಲವರನ್ನು ನೋಡಿದ್ಲು. ನೋಡು ಹೇಳ್ತಾಳೆ, ನೋಡು ನೀನ್ ನನ್ನ ನಿಂದೆ ಮಾಡಿದ್ದಿ. ಏನ್ ನಿಂದೆ? ಗರುಡ ಏನ್ ನಿಂದೆ ಮಾಡ್ದ ಅಂದ್ರೆ, ಇವಳಿರೋ ಜಾಗ ಸರಿಗಿಲ್ಲ, ಇವಳನ್ನ ಇಲ್ಲಿಂದ ದೊಡ್ಡ ಜಾಗಕ್ಕೆ ಕರ್ಕೊಂಡು ಹೋಗೋಣ. ನೋಡಿ, ಅನ್ನುವ ಆಲೋಚನೆಯೇ ನಿಂದಾತ್ಮಕವಾದ ಆಲೋಚನೆ ಆಗೋಯ್ತು. ಅಂದ್ರೆ ಅವಳು ಯಾವ ಪ್ರದೇಶದಲ್ಲಿ ಅತ್ಯಂತ ಸಂತುಷ್ಟಳಾಗಿ ಹರಿಗುರುಗಳಿಗೆ, ಸಕಲ ದೇವತೆಗಳಿಗೆ ಪ್ರಿಯವಾಗುವಂತೆ ಸತ್ಕರ್ಮಗಳನ್ನ ಮಾಡ್ತಾ ಇದ್ಲೋ, ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗೋಣ ಅನ್ನೋದೇ ನಿಂದೆ ಆಗೋಯ್ತು ಅವನದ್ದು. ಅದರಿಂದ ಬಂದ್ವಾ, ಆತಿಥ್ಯ ತಗೊಂಡ್ವಾ, ಹೊರಟ್ವಾ ಅನ್ನೋ ಹಾಗಿರ್ಬೇಕು. ಆದ್ದರಿಂದ ಅವಳಂತಾಳೆ, ನೀನ್ ನಿಂದೆ ಮಾಡಿದ್ದಿ, ನಾನು ನಿಂಗೆ ಕ್ಷಮಿಸೋದಿಲ್ಲ. ಯಾರು ನನ್ನನ್ನ ನಿಂದೆ ಮಾಡ್ತಾರೋ ಅಲ್ಲಿ ತನಕ ಅವರು ಸಂಪಾದನೆ ಮಾಡಿದ ಪುಣ್ಯ ಲೋಕಗಳನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ನನ್ನ ಶರೀರದಲ್ಲಿ ಯಾವ ಲಕ್ಷಣಗಳೂ ಇಲ್ಲ, ನನ್ನೆಲ್ಲ ಬೈದು ಬಿಟ್ರು, ಲಕ್ಷಣಗಳಿಲ್ಲ, ಲಕ್ಷಣ ಇಲ್ಲ ನಿನ್ನಲ್ಲಿ ಅಂತ. ಅದಕ್ಕೆ ನಾನೇನ್ ಮಾಡಿದೆ? ಸದಾಚಾರವನ್ನೇ ನನ್ನ ಲಕ್ಷಣವನ್ನಾಗಿ ಮಾಡಿಕೊಂಡೆ. ಆದ್ದರಿಂದ ಹೊರಗಿನ ಅಪಿಯರೆನ್ಸ್ ನೋಡಿ ಒಳಗಿನ ಸ್ವಭಾವವನ್ನ ಪರಿಗಣನೆ ಮಾಡೋ ಹಾಗಿಲ್ಲ. ಒಳಗಿನ ಯೋಗ್ಯತೆ ಹೊರಗಿನ ಅಪಿಯರೆನ್ಸ್ ಇಂದ ದೊಡ್ಡ ದೊಡ್ಡ ದೇವತೆಗಳಿಗೆ ಕಾಣಬಹುದೇನೋ, ದೇವತೆಗಳ ರೂಪ ಎಷ್ಟೋ, ಬಲ ಎಷ್ಟೋ, ಅದರಂತೆ ಅವರ ಜ್ಞಾನ ಭಕ್ತಿ ವೈರಾಗ್ಯಗಳು ನಮ್ಮಂಥ ದುರ್ಲಕ್ಷಣಗಳಿಂದ ಕೂಡಿದ ಮನುಷ್ಯಾದಿಗಳಿಗಲ್ಲ. ಅದು ನನಗೆ ಸಿದ್ಧಿ ಬಂದಿದ್ದು ಎಲ್ಲಿಂದ ಗೊತ್ತಾ? ಸದಾಚಾರದಿಂದ. ಎಂಥ ಮಾತು! ಧರ್ಮ ಬರೋದು ಯಾವುದರಿಂದ? ಆಚಾರದಿಂದ. ಹಣ ಸಂಪಾದನೆ ಆಗುವುದು ಯಾವುದರಿಂದ? ಆಚಾರದಿಂದ. ಶ್ರೇಯಸ್ಸು ಸಿಗುವುದು ಯಾವುದರಿಂದ? ಆಚಾರದಿಂದ. ದೇಹದಲ್ಲಿರುವ ಸಕಲ ಲಕ್ಷಣವಿಲ್ಲದ ದೇಹವನ್ನ, ದುರ್ಲಕ್ಷಣಗಳಿಂದ ಕೂಡಿದ, ಅವಲಕ್ಷಣದಿಂದ ಕೂಡಿದ ಶರೀರದ ಅವಲಕ್ಷಣಗಳೆಲ್ಲ ಮರೆಮಾಚುವಂತೆ, ಇಡೀ ಜಗತ್ತೇ ನಮ್ಮ ಕಾಲಿಗೆ ಬೀಳುವಂತೆ ಮಾಡೋದು ಆಚಾರ. ಅದರಿಂದ ಗರುಡ ಖಗಪತೆ, ನೋಡಿ ಇನ್ನೊಂದು ನಾಮ, ಖಗಪತಯೇ ನಮಃ. ನೀವ್ ಒಳ್ಳೇದಾಗ್ಲಪ್ಪ, ನೀ ಹೊರಡು, ನನ್ನನ್ನು ಬೈಬಾರ್ದು. ನನ್ನನ್ನು ಮಾತ್ರ ಅಲ್ಲ, ಯಾವ ಹೆಣ್ಣು ಮಕ್ಕಳನ್ನೂ ಬೈಬಾರ್ದು. ಹೋಗು, ರೆಕ್ಕೆ ಬಿದ್ದೋಗ್ಲಿಕ್ಕಿಂತ ಮೊದಲು ನಿನಗೆ ಯಾವ ಬಲ ಇತ್ತೋ ಮತ್ತೆ ಬರುತ್ತೆ ಅದೇ ಬಲ, ಅದೇ ಪರಾಕ್ರಮ ನಿನಗೆ ಬರುತ್ತೆ. ಹೊಡಿಲಿಂದ ಹಾರ್ಕೊಂಡು ಹೋಗು ಅಂತ ಶಾಂಡಿಲಿ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಹೊರಗಿನ ಅಪಿಯರೆನ್ಸ್ ನೋಡಿ ಯಾರನ್ನು ಆಡ್ಕೊಳ್ಳೋದು, ವ್ಯಂಗ್ಯ ಮಾಡುವುದು, ಅಯ್ಯೋ ಪಾಪ ಅನ್ನೋದು, ಇವ್ರಿಗೆ ಇದಕ್ಕಿಂತ ಯಾವ್ದಾದ್ರೂ ಒಂದು ಒಳ್ಳೆ ಜಾಗ ಇದ್ರೆ ಚೆನ್ನಾಗಿರೋದು ಅಂತನ್ನೋದು, ಯಾವುದನ್ನು ನಾವು ಮಾಡಬಾರದು ಅನ್ನೋದನ್ನ ಗರುಡದೇವರು ತಾವು ಸ್ವತಃ ನಮಗೆ ಪಾಠ ಮಾಡ್ತಾ ಇದ್ದಾರೆ. ಬಭೂವತುಸ್ತಸ್ಯ ಪಕ್ಷೌ ದ್ರವಣವತ್ತರೌ ತತಸ್ತಸ್ಯ ಪಕ್ಷೌ ದ್ರವಣವತ್ತರೌ ಅನುಜ್ಞಾತಸ್ತು ಶಾಂಡಿಲ್ಯ ಯಥಾಗತಮುಪಾಗಮತ್ ನೈವ ಚ ಸಾಧಯಾಮಾಸ ತಥಾ ರೂಪಾಂತುರಂಗಮಾನ್. ವಿಶ್ವಾಮಿತ್ರೋಥ ತಂ ದೃಷ್ಟ್ವಾ ಗಾಲವಂಚಾಧ್ವನಿ ಸ್ಥಿತಂ ಉವಾಚ ವದನಾಂ ಶ್ರೇಷ್ಠೋ ವೈನತೇಯಸ್ಯ ಸನ್ನಿಧೌ ಯಸ್ತ್ವಯಾ ಸ್ವಯಮೇವಾರ್ಥಃ ಪ್ರತಿಜ್ಞಾತೋ ಮಮ ದ್ವಿಜ ತಸ್ಯ ಕಾಲೋಪವರ್ಗಸ್ಯ ಯಥಾ ವಾ ಮನ್ಯತೆ ಭವಾನ್ ಪ್ರತೀಕ್ಷಿಷ್ಯಾಮ್ಯಹಂ ಕಾಲಮೇತಾವಂತಂ ಯಥಾ ಪರಂ
ಯಥಾ ಸಂಸಿದ್ಧತೆ ವಿಪ್ರಹ ಸಮಾರ್ಗಃ ಪ್ರವಿಮೃಶ್ಯತಾಂ ಸುಪರ್ಣೋಥಾ ಬ್ರವೀದ್ದೀನಂಗಾಲವಂ ಭೃಷದುಃಖಿತಂ ಪ್ರತ್ಯಕ್ಷಂ ಖಲ್ವಿದಾನೀಂ ಮೇ ವಿಶ್ವಾಮಿತ್ರೋ ಯದುಕ್ತವಾನ್ ತದಾ ಗಚ್ಚದ್ವಿಜಶ್ರೇಷ್ಠ ಮಂತ್ರಯಿಷ್ಯಾವಗಾಲವ ನಾದತ್ವಾ ಗುರವೇ ಶಕ್ಯಂ ಕೃತ್ಸ್ನಮರ್ಥಂ ತ್ವಯಾಸಿತುಂ. ಯಾವಾಗ ದ್ರವಣವತ್ತರವು ಅತಿಶಯೇನ ಧೃತಗಮನಂ, ಎಷ್ಟು ಫಾಸ್ಟ್ ಆಗಿ ಹೋಗ್ಲಿಕ್ಕಾಗುತ್ತೋ ಅಷ್ಟು ಫಾಸ್ಟ್ ಆಗಿ ಹಾರಿಕೊಂಡು ಹೋಗಲಿಕ್ಕೆ ಯೋಗ್ಯವಾದ ರೆಕ್ಕೆಗಳು ಮತ್ತೆ ಬಂದುವು ಗರುಡದೇವರಿಗೆ. ಶಾಂಡಿಲಿಗೆ ನಮಸ್ಕಾರ ಮಾಡಿ ಅವಳ ಆದೇಶವನ್ನು ಪಡೆದು ಹೊರಟರು. ಆದರೆ ಎಲ್ಲೂ ಕೂಡ ಆ ರೀತಿಯಾದ ಕುದುರೆಗಳು ಕಾಣಲಿಲ್ಲ. ವಿಶ್ವಾಮಿತ್ರರು ಹೇಳಿದ್ರಲ್ಲ, ಒಂದು ಕಿವಿ ಕಪ್ಪಾಗಿರ್ಬೇಕು, ಮಿಕ್ಕಿದ ಭಾಗ ಎಲ್ಲ ಬೆಳ್ಳಗಿರ್ಬೇಕು, ಕಾಣಲಿಲ್ಲ. ದಾರಿಲ್ ಮಧ್ಯೆ ಬರುವಾಗ ಗರುಡ ದೇವರ ಮೇಲೆ ಕೂತು ಬರ್ತಾ ಇದ್ದ ಗಾಲವರನ್ನು ನೋಡಿ ಮಾತಾಡ್ತಾರೆ ವಿಶ್ವಾಮಿತ್ರರು. ನೋಡಿ ಇಲ್ಲಿ ವೈನತೇಯ ಅಂತ ಬಂತಿಲ್ಲಿ, ವೈನತೇಯಾಯ ನಮಃ ಇನ್ನೊಂದು ನಾಮ. ಮಾತಾಡ್ತಾರೆ, ಏನಯ್ಯ ಗಾಲವ, ನೀನೇ ಹೇಳ್ದೆ ಸ್ವಾಮಿ ತಂದ್ಕೊಡ್ತೀನಿ ಅಂತ. ಟೈಮ್ ಹತ್ರ ಬಂತು, ಏನಪ್ಪಾ ಕೊಡ್ಬೇಕು ಅಂತಿದ್ಯಾ ಇಲ್ಲ ಅಂತಿದ್ಯಾ? ನೀನ್ ಕೊಡ್ತಿ ಅಂತ ನಾ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ ಫ್ಯೂಚರ್ ಅಲ್ಲೂ ವೆಯ್ಟ್ ಮಾಡ್ತೀನಿ. ಹೋಗು, ಅದು ಹೆಂಗೆ ತಂದು ಕೊಡ್ಬೇಕೋ ಪ್ಲಾನ್ ಮಾಡ. ಕಪಾಳ ಕೊಡದಂತ ಮಾತುಗಳಲ್ವಾ ಇದು? ದೊಡ್ಡವರು ಮುಂದೆ ಸ್ವಾಮಿ ಇಂಥ ಕೆಲಸ ಮಾಡಿಬಿಡೋಣ, ಅಂಥ ಕೆಲಸ ಮಾಡಿಬಿಡೋಣ, ಹಾಗ್ ಮಾಡೋಣ, ಹೀಗ್ ಮಾಡೋಣ ಅಂತ ಜ್ಞಾನಿಗಳ ಮುಂದೆ ಮಾತಾಡಬಾರದು. ದೊಡ್ಡವರ ಮುಂದೆ ಮಾತಾಡಿದ ಮೇಲೆ ಅದನ್ನು ಮಾಡದೇ ಇರಬಾರದು. ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಯಾವ ಸತ್ಕರ್ಮಗಳನ್ನು ದೊಡ್ಡವರ ಮುಂದೆ ಪ್ರತಿಜ್ಞೆ ಮಾಡಿದ್ದೇವೋ ಅದನ್ನ ನಾವು ಲೇಟ್ ಮಾಡಿದಷ್ಟು ಭಗವಂತ ಅದನ್ನ ಬಡ್ಡಿ ಸಮೇತವಾಗಿ ಕಿತ್ಕೊಂಡು ಬಿಡ್ತಾನೆ. ಜಾಗ್ರತೆಯಾಗಿರ್ಬೇಕು ಅನ್ನುವ ಪಾಠ ನಮ್ಗಿದ್ರಿಂದ. ಗರುಡದೇವರಂತಾರೆ, ಅಯ್ಯೋ ಗಾಲವ, ಪಾಪ ಗಾಲವರಿಗೆ ತುಂಬಾ ದುಃಖ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀನು ವಾಪಸ್ ಹೊರಟೋಗಯ್ಯ ಅಂತಂದ್ರೂನು ನಿಮ್ಗೇನ್ ತಂದ್ಕೊಡ್ಲಿ ಅಂತ ಕೇಳಿ ಇಂಥದ್ ಬೇಕು ಅಂತ ಅವ್ರು ಕೇಳಿದಾಗ ತಂದುಕೊಡ್ಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ದಾರೆ ಗಾಲವರು. ಅದನ್ನ ನೋಡಿ ಗರುಡದೇವರಂದ್ರು, ಕೇಳಿಸ್ಕೊಂಡಪ್ಪ, ನಿಮ್ಮ ಗುರುಗಳು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ, ಬಾ ಪ್ಲಾನ್ ಮಾಡೋಣ, ಬಾ. ಗುರುಗಳಿಗೆ ಮಾತು ಕೊಟ್ಟಿದ್ದನ್ನ ಮಾಡ್ಲಿಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ, ಹಾಗಿರ್ಲಿಕ್ಕಾಗಲ್ಲ, ಬಾ ಹೋಗೋಣ ಬಾ ಅಂತ ಕರ್ಕೊಂಡು ಬಂದ್ರು. ಅಥಾಹ ಗಾಲವಂದೀನಂ ಸುಪರ್ಣಃ ಪತತಾಂಬರಃ ನಿರ್ಮಿತಂ ಬನ್ಹಿನಾ ಭೂಮೌ ವಾಯುನಾ ವರ್ಧಿತಂ ತಥಾ ಯಸ್ಮಾತ್ ಹಿರಣ್ಮಯಂ ಸರ್ವಂ ಹಿರಣ್ಯಂ ತೇನ ಚೋಚ್ಯತೆ. ದತ್ತೇ ಧಾರಯತೆ ಚೇದಂ ಏತಸ್ಮಾತ್ ಕಾರಣಾತ್ ಧನಂ ತದೇತತ್ ತ್ರಿಷು ಲೋಕೇಶು ಧನಂ ತಿಷ್ಠತಿ ಶಾಶ್ವತಂ ನಿತ್ಯಂ ಪ್ರೋಷ್ಠಪದಾಭ್ಯಾಂಚ ಶಕ್ರೇ ಧನಪತೌ ತಥಾ ಮನುಷ್ಯೇಭ್ಯಃ ಸದಾ ದತ್ತೇ ಶಕ್ರಶ್ಚಿತ್ತಾರ್ಜಿತಂ ಧನಂ ಅಜೈಕಪಾದಹಿರ್ಬುದ್ಧ್ನ್ಯೌ ರಕ್ಷ್ಯೇತೆ ಧನದೇನ ಚ ಏವಂ ನ ಶಕ್ಯತೆ ಲಬ್ಧುಂ ಅಲಬ್ಧವ್ಯಂ ದ್ವಿಜಋಷಭ ಋತೇನ ಧನಮಶ್ವಾನಾಂ ಅವಾಪ್ತಿರ್ವಿದ್ಯತೆ ತವ ಅರ್ಥಂ ಯಾಚ ಸ್ವರಾಜಾನಂ ಕಂಚಿದ್ರಾಜರ್ಷಿ ವಂಶಜಂ ಅಪೀಡ್ಯ ರಾಜ ಪೌರಾಹ್ನಿ ಯೋನೌ ಕುರ್ಯಾತ್ ಕೃತಾರ್ಥಿನೌ ಅಸ್ತಿ ಸೋಮಾನ್ ವವಾಯೇ ಮೇ ಜಾತಃ ಕಶ್ಚಿನ್ ನೃಪಃ ಸಖಾ ಅಭಿಗಚ್ಛಾ ವಹೇಯಂ ವೈ ತಂ ವೈ ಯಸ್ಯಾಸ್ತಿ ವಿಭವೋ ಭುವಿ ಯಯಾತಿರ್ನಾಮ ರಾಜರ್ಷಿಃ ನಾಹುಷಃ ಸತ್ಯವಿಕ್ರಮಃ ಸದಾಸ್ಯತಿ ಮಯಾ ಚೋಕ್ತೋ ಭವತಾ ಚಾರ್ಚಿತ ಸ್ವಯಂ ವಿಭವಶ್ಚಾಸ್ಯ ಸುಮಹಾನ್ ಆಸೀದ್ ಧನಪತೇರಿವ ಏವಂ ಗುರುಧನಂ ವಿದ್ವನ್ ದಾನೇನೈವ ವಿಶೋಧಯ ತಥಾತೋ ಕಥಯಂತೌ ಚ ಚಿಂತಯಂತೌ ಚ ಯತ್ಕ್ಷಮಂ ಪ್ರತಿಷ್ಠಾನೇ ನರಪತಿಂ ಯಯಾತಿಂ ಪ್ರತ್ಯುಪಸ್ಥಿತೌ. ಪಾಪ ಗಾಲವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರೀ. ಗರುಡದೇವರಂತಾರೆ, ನೋಡು ಇದು ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ನಿರ್ಮಿತಂ ವನ್ಹಿನ, ಅಗ್ನಿ ನಿರ್ಮಾಣ ಮಾಡಿದ್ದು. ಅಗ್ನಿ
ಇದನ್ನ ನಿರ್ಮಿಸಿದ್ದು. ಅಗ್ನಿ ನಿರ್ಮಾಣ ಮಾಡಿತು. ಇದು ಬೆಳೆದದ್ದು ಯಾವುದರಿಂದ ಅಂದ್ರೆ ವಾಯುವಿನಿಂದ. ಒಂದು ಪದಾರ್ಥದ ಬಗ್ಗೆ ಪರಿಚಯ ಮಾಡ್ಕೊಳ್ತಾನೆ ಗರುಡ. ವಾಯುವಿನಿಂದ ಇದು ಅಭಿವೃದ್ಧಿಯನ್ನು ಪಡೆಯಿತು. ಮತ್ತೆ ಎಲ್ಲ ರೀತಿಯಾದ ಅಭಿವೃದ್ಧಿಯನ್ನ ನಮಗೆ ಕೊಡುತ್ತೆ. ಯಾವುದದು? ಹಿರಣ್ಯ. ಹಿರಣ್ಯ ಅಂತ, ಬಂಗಾರಕ್ಕೆ ಹಿರಣ್ಯ ಅಂತ ಯಾಕೆ ಕರೀತಾರೆ? ಹಿನೋತಿ ರುಜಂ. ರುಜಂ ರೋಗವನ್ನ ಕಳೆಯುತ್ತೆ. ಹಿರುಕ್ ಸುಖಂ ತನ್ಮಯಂ, ಸುಖರೂಪವಾಗಿದೆ ಮತ್ತು ನಮಗೆ ಸುಖವನ್ನ ಕೊಡುತ್ತೆ. ರೋಗವನ್ನ ನಾಶ ಮಾಡುತ್ತೆ, ಸುಖವನ್ನ ತಂದು ಕೊಡುತ್ತೆ. ಆದ್ದರಿಂದ ಬಂಗಾರವನ್ನ ಹಿರಣ್ಯ ಅಂತ ಕರೀತಾರೆ. ನಮ್ಮನ್ನೆಲ್ಲ ಧರಿಸಿದ್ದತ್ತೆ ಧಾರಯತೆ, ಸುಖವನ್ನ ಇಟ್ಟುಕೊಂಡಿದೆ, ನಮಗೆ ಸುಖವನ್ನ ಕೊಡುತ್ತೆ. ಅದಿಲ್ಲ ಅಂದ್ರೆ ಮನುಷ್ಯರ ಜೀವನವೇ ಇಲ್ಲ. ಆದ್ದರಿಂದ ಬಂಗಾರಕ್ಕೆ ಧನ ಅಂತ ಹೆಸರು. ಧತ್ತೆ ಇತಿ ಧನಂ, ಧಾರಯತೆ ಇತಿ ಧನಂ. ಸುಖವನ್ನ ತನ್ನಲ್ಲಿಟ್ಟುಕೊಂಡಿದೆ, ಅದಿಲ್ಲ ಅಂದ್ರೆ ಮನುಷ್ಯರಿಗೆ ಸುಖ ಇಲ್ಲ. ತಾನು ಸುಖರೂಪವಾಗಿದ್ದು ಮನುಷ್ಯರಿಗೆ ಸುಖವನ್ನ ಕೊಡುವ ಕಾರಣ, ಅದಕ್ಕೆ ಧನ ಅಂತ ಕರೀತಾರೆ. ಮೂರು ಲೋಕಗಳಲ್ಲಿ ನಿರಂತರವಾಗಿ ಅಂತ ಧನ ಇದೆಯಪ್ಪ. ಅಂತ ಅದ್ಭುತವಾದ ಹಣ ಸಂಪತ್ತು ಯಾರಲ್ಲಿ ಯಾವ್ಯಾವಾಗಿರುತ್ತೆ? ಗರುಡದೇವರು ಹೇಳ್ತಾರೆ, ಯಾವ ಮಾಸದಲ್ಲಿ, ಯಾವ ಹುಣ್ಣಿಮೆಯಲ್ಲಿ, ಯಾವ ನಕ್ಷತ್ರ ಸಂಯೋಗ ಆದಾಗ, ನಮಗೆ ಮಾಸಗಳು ಬರೋದೇ ಹುಣ್ಣಿಮೆಯಲ್ಲಿ ನಕ್ಷತ್ರ ಬಂದಾಗ. ಆ ನಕ್ಷತ್ರ ಬಂದಾಗ ಭಾದ್ರಪದ ಮಾಸ ಉಂಟಾಗ್ತದೋ ಅಂತಹ ಪ್ರೋಷ್ಠಪದ. ಪ್ರೋಷ್ಠಪದ ಉತ್ತರ ಭಾದ್ರಾದಿ ನಕ್ಷತ್ರಗಳು, ಪೂರ್ವ ಭಾದ್ರಾದಿ ನಕ್ಷತ್ರಗಳು ಬರುವ ಸಂದರ್ಭ ಭಾದ್ರಪದ ಮಾಸ. ಪ್ರೋಷ್ಠಪದ ಅಂತ ಕರಿ. ಹುಣ್ಣಿಮೆಯಲ್ಲಿ ಯಾವ ನಕ್ಷತ್ರ ಇದ್ದಾಗ ಭಾದ್ರಪದ ಮಾಸ ಆರಂಭ ಆಗ್ತದೋ ಅಂತಹ ಭಾದ್ರಪದ ಮಾಸದಲ್ಲಿ ನೋಡಿ, ತಾಭ್ಯಾಂ ಉಪಲಕ್ಷಿತ ಕಾಲೇ ವಾಮನಾವತಾರೇ ಸತಿ. ಆ ಭಾದ್ರಪದ ಮಾಸದಲ್ಲೇ ವಾಮನಾವತಾರ ಆದದ್ದು. ಅಂತಹ ಸಂದರ್ಭದಲ್ಲಿ, ವಾಮನಾವತಾರವಾದ ಸಂದರ್ಭದಲ್ಲಿ ಈ ಸಂಪೂರ್ಣವಾದ ಹಣ ಯಾರಲ್ಲಿರುತ್ತೆ? ಇಂದ್ರದೇವರಲ್ಲಿರುತ್ತೆ. ಹಾಗೆ ಧನಪತು, ಧನಪತಿಯಾದ ಕುಬೇರನಲ್ಲಿರುತ್ತೆ. ಮನುಷ್ಯರು ಬಹಳ ಕಷ್ಟಪಟ್ಟು, ಹೇಗೆ ಚಿತ್ತಾರ್ಜಿತಂ ಮನಸ್ಸನ್ನ ಇಟ್ಟು ಸಂಪಾದನೆ ಮಾಡಿದ ಶುದ್ಧವಾದ ಆ ಹಣವನ್ನ ಮನುಷ್ಯರ ಮೂಲಕ ಇಂದ್ರದೇವರು ಸ್ವೀಕಾರ ಮಾಡ್ತಾರೆ. ಹೇಗೆ ವಾಮನಾವತಾರ ಕಾಲದಲ್ಲಿ ಇಂದ್ರದೇವರ ಹತ್ರ ಆ ಹಣ ಇದೆಯೋ, ಅದೇ ರೀತಿಯಲ್ಲಿ ಭಗವಂತ ಕೊಟ್ಟ ಹಣ ಧನಪತಿಯಾದ ಕುಬೇರನ ಹತ್ರ ಇದೆ. ಆ ಹಣವನ್ನ ಏನ್ ಮಾಡ್ತಾರೆ? ಅಜೈಕಪಾತ್, ಅಹಿರ್ಬುದ್ಧನ ಅನ್ನುವಂತಹ ಎರಡು ರುದ್ರ ರೂಪಗಳು. ಅಜೈಕಪಾತ್, ಅಹಿರ್ಬುದ್ಧನ ಅಂತ. ಅಹಿರ್ಬುದ್ಧನ ಪಂಚರಾತ್ರದಲ್ಲಿ, ಪಂಚರಾತ್ರ ಅನ್ನೋದು 100 ಕೋಟಿ ಶ್ಲೋಕಗಳಷ್ಟು ವಿಸ್ತೃತವಾದಂತಹ ದೊಡ್ಡ ಶಾಸ್ತ್ರ, ಪರಮ ಪ್ರಮಾಣ ತಮ ಶಾಸ್ತ್ರ ಅದು. ತತ್ ಸಂಕ್ಷೇಪತಶ್ಚ ಗೀತೆಯಂ ಅಂತ ಆಚಾರ್ಯ ಹೇಳ್ತಾರೆ. ಇಡೀ ಪಂಚರಾತ್ರ 100 ಕೋಟಿ ಶ್ಲೋಕಾತ್ಮಕವಾದ ಪಂಚರಾತ್ರ ಶಾಸ್ತ್ರದ ಸಾರವೇ ಭಗವದ್ಗೀತಾ ಅಂತ. ನೋಡಿ, ಅದನ್ನ ನಾವು ಕೇಳಲಿಕ್ಕಿದ್ದೇವೆ. ನೆಕ್ಸ್ಟ್ ಪರ್ವದಲ್ಲೇ ಅದು ಬಂದು ಬಿಡತ್ತೆ ಇನ್ನೊಂದು ಸ್ವಲ್ಪ. ಆದ್ದರಿಂದ ಜಾಗೃತಿ ಆಗಿರ್ಬೇಕು ನಾವು. ಅಂತಹ ಪಂಚರಾತ್ರ ಸಂಹಿತಾದಲ್ಲಿ ಒಂದು ಸಂಹಿತ ಅಹಿರ್ಬುದ್ಧನ ಸಂಹಿತ ಅಂತ. ಅದೇ ಅಹಿರ್ಬುದ್ಧನ ಅನ್ನೋ ರೂಪ ಬಂತಲ್ಲ, ನೆನಪಾಯ್ತು, ಹೇಳಿದೆ. ಅಹಿರ್ಬುದ್ಧನ ಅನ್ನೋದು ರುದ್ರದೇವರ ಒಂದು ರೂಪ. ಅವರು ಸನತ್ ಕುಮಾರಾದಿಗಳಿಗೆ ಉಪದೇಶ ಮಾಡಿದಂತಹ ಸಂಹಿತ ಅಹಿರ್ಬುದ್ಧನ ಸಂಹಿತ ಅಂತ ಅದನ್ನ ಕರೀತಾರೆ. ಹಾಗೆ ಅಜೈಕಪಾತ್ ಮತ್ತು ಅಹಿರ್ಬುದ್ಧನ ಎನ್ನುವಂತಹ ಎರಡು ರುದ್ರ ರೂಪಗಳು
ಮತ್ತು ಕುಬೇರ ಆ ಎಲ್ಲ ದುಡ್ಡನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ನಮ್ಮಂತವರಿಗೆ ಸಿಗಲ್ಲ ಆ ದುಡ್ಡದು, ಮನುಷ್ಯರಿಗೆಲ್ಲ ಸಿಗಲ್ಲ. ಆದ್ದರಿಂದ ಆ ಹಣ ಇಲ್ಲ ಅಂತಂದ್ರೆ ನಿಮಗೆ ಕುದುರೆ ಸಿಗೋದಿಲ್ಲ. ಒಂದು ವೇಳೆ ಹಣ ಸಿಗ್ಬೋದೇನೋ, ಯಾರನ್ನಾರು ಬೇಡ್ಕೊಂಡ್ರೆ ದುಡ್ಡು ಕೊಡ್ರಿ ಸ್ವಾಮಿ ಒಂದು 10 ರೂಪಾಯಿ ಕೊಡಿ ಅಂತಂದ್ರೆ ಕೊಟ್ಬಿಡ್ಬೋದೇನೋ. ಆದ್ರೆ 800 ಕುದುರೆ ಕೊಡಿ, ಮೈ ಎಲ್ಲ ಬಿಳಿ ಇರಬೇಕು, ಒಂದು ಕಡೆ ಕಪ್ಪಗಿರ್ಬೇಕು ಅಂದ್ರೆ ಎಲ್ಲಿಂದ ತರೋದಪ್ಪ? ದುಡ್ಡು ಬೇಕಾದ್ರೂ ಸಿಗ್ಬಹುದು, ಕುದುರೆ ಸಿಗಲ್ಲ. ಆದ್ದರಿಂದ ಯಾರಾದ್ರೂ ಒಬ್ಬ ರಾಜಋಷಿಯನ್ನ ಪ್ರಾರ್ಥನೆ ಮಾಡೋಣ. ಅಂದ್ರೆ ಅವ ಟ್ಯಾಕ್ಸ್ ಅನ್ನ ತಗೊಳ್ಬೇಕು ಜನಗಳಿಂದ, ಆದರೆ ಅವನ ಟ್ಯಾಕ್ಸ್ ಇಂಪ್ಲಿಮೆಂಟೇಷನ್ ನಿಂದ ಜನಗಳಿಗೆ ತೊಂದರೆ ಆಗಬಾರ್ದು. ಅಂತಹ ಜನಗಳಿಗೆ ಹಿಂಸೆ ಕೊಡದೆ ಟ್ಯಾಕ್ಸ್ ಕಲೆಕ್ಟ್ ಮಾಡತಕ್ಕಂತಹ ಒಬ್ಬ ರಾಜ ನಮ್ಮ ಆಸೆಯನ್ನು ಪೂರೈಸಬಹುದು. ಹೋಗೋಣ ಬಾ. ಅಂತ ರಾಜ ಎಲ್ಲಿದ್ದಾನಿವತ್ತು ಅಂತ ಅಂದುಕೊಳ್ಬೇಡ. ಇದ್ದಾನೆ ಸೋಮವಂಶದಲ್ಲಿ, ಸೋಮಾನ್ವವಾಯೇ, ಚಂದ್ರನ ವಂಶದಲ್ಲಿ ಹುಟ್ಟಿದ ಒಬ್ಬ ರಾಜ, ನನಗೆ ಅತ್ಯಂತ ಸ್ನೇಹಿತನಾದ ಒಬ್ಬ ರಾಜ ಇದ್ದಾನೆ. ಅವನ ಹತ್ರ ಅಪಾರವಾದ ವೈಭವ ಇದೆ, ಸಂಪತ್ತಿದೆ. ಹೋಗೋಣ ಬಾ ಅವನ ಹತ್ರಕ್ಕೆ. ಯಾರವನು ಅಂದ್ರೆ ನಹುಷ ಚಕ್ರವರ್ತಿಯ ಮಗನಾದ ಯಯಾತಿ ಮಹಾರಾಜ, ಸತ್ಯವಿಕ್ರಮ. ಕೇಳಿದ್ರೆ ನೀನು ಬೇಡು, ನಿನಗೆ ಕೊಡು ಅಂತ ನಾನು ಹೇಳ್ತೀನಿ. ಅವನು ಖಂಡಿತ ಇಲ್ಲ ಅನ್ನಲ್ಲ, ಅಷ್ಟು ಹಣ ಕೊಡ್ತಾನೆ. ಅದರಿಂದ ಕುದುರೆ ನಾವು ಕರೆಕ್ಟ್ ಮಾಡ್ಕೊಳ್ಬಹುದು. ಎಷ್ಟು ಸಂಪತ್ತಿದೆ ಅವನಿಗೆ ಅಂತಂದ್ರೆ, ಕುಬೇರನ ಹತ್ರ ಎಷ್ಟು ಸಂಪತ್ತಿದೆಯೋ ಅಷ್ಟಿದೆ ಅವನ ಹತ್ರ. ಆದ್ದರಿಂದ ವಿದ್ವನ್, ಗುರುಗಳಲ್ಲಿ ಪಾಠ ಕೇಳಿ ಗುರು ಅನುಗ್ರಹದಿಂದ ವಿದ್ವಾಂಸರಾದ ಗಾಲವರೇ, ನೀವು ಗುರುದಕ್ಷಿಣೆ ಕೊಡಬೇಕು ಅಂದ್ಕೊಂಡಿದ್ದೀರಲ್ಲ, ಅದನ್ನ ದಾನೇನೈವ ವಿಶೋಧಯ, ದಾನದಿಂದ ನೀವು ನಿಮ್ಮ ಕೆಲಸವನ್ನ ಪೂರ್ಣ ಮಾಡ್ಕೊಳ್ಳಿ. ಇವ ದಾನ ಕೊಡ್ತಾನೆ, ನೀವು ಕೊಡಿ ಅವರಿಗಷ್ಟೇ. ನೋಡಿ, ದೊಡ್ಡವರ ಮುಂದೆ ಆಡಬಾರ್ದ್ರಿ ಮಾತು. ಆಡಿದ ಮೇಲೆ ಮಾಡದೇ ಇರಬಾರ್ದ್ರಿ. ಎಷ್ಟು ಕಷ್ಟ ನೋಡಿ. ಬಾಯಿ ಮುಚ್ಕೊಂಡಿರ್ಬೇಕು, ಮಾಡ್ಲಿಕ್ಕೆ ಹೋಗ್ಬಾರ್ದು. ನನ್ನಿಂದ ಶುರು ಮಾಡಿಕೊಂಡು ಜಗತ್ತಿಗೆ ಪಾಠ ಇದೆ. ಹಾಗೆ ಮಾತಾಡ್ತಾ 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 ಗರುಡಗಾಲವರಿಬ್ಬರು ಕೂಡ ಪ್ರತಿಷ್ಠಾನ ನಗರದಲ್ಲಿ ವಾಸ ಮಾಡ್ತಾ ಇದ್ದಂತಹ ಯಯಾತಿ ರಾಜನ ಹತ್ರಕ್ಕೆ ಬಂದರು. ಪ್ರತಿಗೃಹ್ಯ ಚ ಸತ್ಕಾರೈರರ್ಘ್ಯಪಾದ್ಯಾದಿಕಂ ದದೌ ಪೃಷ್ಟಶ್ಚ ಗಮನೆ ಹೇತುಂ ಉವಾಚ ವಿನತಾ ಸುತಃ. ಅಯಂ ಮೇನಾಕುಶ ಸಖಾ ಗಾಲವಸ್ತಾಪಸೋ ನಿಧಿಃ ವಿಶ್ವಾಮಿತ್ರಸ್ಯ ಶಿಷ್ಯೋ ಭೂತ್ ವರ್ಷಾಣ್ಯಯುತಶೋ ನೃಪ. ಸೋಯಂ ತೇನಾಭ್ಯನುಜ್ಞಾತ ಉಪಕಾರೇಪ್ಸಯಾದ್ವಿಜಃ ತಮಾಹ ಭಗವನ್ ಕಿಂತೆ ದದಾನಿ ಗುರುದಕ್ಷಿಣಾಂ ಅಸಕೃತ್ತೇನ ಚೋಕ್ತೇನ ಕಿಂಚಿದಾಗತಮನ್ಯುನ ಅಯಮುಕ್ತಃ ಪ್ರಯಚ್ಛೇತಿ ಜಾನತಾ ವಿಭವಂ ಲಘು ಏಕತಃ ಶ್ಯಾಮಕರ್ಣಾನಾಂ ಶುಭ್ರಾಣಾಂ ಶುದ್ಧಜನ್ಮನಾಂ ಅಷ್ಟೌಶತಾನಿ ಮೇ ದೇಹಿ ಹಯಾನಾಂ ಚಂದ್ರವರ್ಚಸಾಂ ಗುರುವರ್ಥೋ ದೀಯತಾಮೇಷ ಯದಿ ಗಾಲವಮನ್ಯಸೆ ಇತ್ಯೇವಮಾಹ ಸಕ್ರೋಧೋ ವಿಶ್ವಾಮಿತ್ರಸ್ತಪೋಧನಃ. ಸೋಯಂ ಶೋಕೇನ ಮಹತಾ ತಪ್ಯಮಾನೋ ದ್ವಿದರ್ಷಭಃ ಅಶಕ್ತಃ ಪ್ರತಿಕರ್ತುಂ ತತ್ ಭವಂತಂ ಶರಣಂ ಗತಃ ಪ್ರತಿಗೃಹ್ಯ ನರವ್ಯಾಘ್ರ ತ್ವತ್ತೋ ಭಿಕ್ಷಾಂಗತೌ ಯಥಃ ಕೃತ್ವಾಪವರ್ಗಂ ಗುರವೇ ಚರಿಷ್ಯತಿ ಮಹತ್ತಪಃ ತಪಸಃ ಸಂವಿಭಾಗೇನ ಭವಂತಂ ಅಪಿ ಯೋಕ್ಷ್ಯತೆ ಸ್ವೇನ ರಾಜರ್ಷಿ ತಪಸಾ ಪೂರ್ಣಂ ತ್ವಾಂ ಪೂರಯಿಷ್ಯತಿ ಯಾವಂತಿ ರೋಮಾಣಿ ಹಯೇ ಭವಂತಿಹ ನರೇಶ್ವರ ತಾವತೋ ವಾಜಿದಾ ಲೋಕಾನ್ ಪ್ರಾಪ್ನುವಂತಿ ಮಹೀಪತೆ ಪಾತ್ರಂ ಪ್ರತಿಗ್ರಹಸ್ಯಾಯಂ ದಾತುಂ ಪಾತ್ರಂ ತಥಾ ಭವಾನ್ ಶಂಖೆ ಕ್ಷೀರಮಿವಾಸಕ್ತಂ ಭವತ್ವೇತತ್ ತಥೋಪಮಂ. ಅವರಿಬ್ರು ಬಂದಾಗ ಆ ಯಯಾತಿ ಅರ್ಘ್ಯಪಾದ್ಯಾದಿಗಳನ್ನ ಕೊಡ್ತಾರೆ. ಯಾಕೆ ಬಂದ್ರಿ ಸ್ವಾಮಿ ಸಡನ್ ಆಗಿ? ದೊಡ್ಡವರು ಬಂದಾಗ ಕೇಳಬೇಕು, ಸುಮ್ನೆ ದೊಡ್ಡವರು ಬರೋದಿಲ್ಲ. ಕೇಳಿದ್ರು. ಆಗ ಯಯಾತಿ ಕೇಳಿದಾಗ ಗರುಡದೇವರಂತಾರೆ, ಇವರು ಮಹಾ ತಪಸ್ವಿಗಳಾದಂತಹ ಗಾಲವರು, ನನ್ನ ಫ್ರೆಂಡು. ವಿಶ್ವಾಮಿತ್ರ ಹತ್ರದಲ್ಲಿ ಅಯುತ ವರ್ಷಾಣಿ ಅಯುತಶಃ, ಅಯುತ ಅಂದ್ರೆ 10,000, 16,000 ವರ್ಷಗಳು ವಿಶ್ವಾಮಿತ್ರರ ಹತ್ರ
ಶಿಷ್ಯರಾಗಿ ಅವ್ರ ಹತ್ರ ಪಾಠ ಕೇಳಿ ನೋಡಿ ಗಾಯತ್ರಿಯನ್ನ ಕಂಡ ವೇದ ಮಾತಾತು ಗಾಯತ್ರಿ. ಏನೋ ಈ ಕಥೆಯನ್ನ ಕೇಳಿ ಗಾಲವರ ಬಗ್ಗೆ ನಾವು ವಿಶ್ವಾಮಿತ್ರರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡೋದಲ್ಲ. ಗಾಲವರು ಸಾಮಾನ್ಯರಲ್ಲ. ವಿಶ್ವಾಮಿತ್ರರ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಸಕಲ ವೇದಗಳ ಸಾರಭೂತವಾದದ್ದು ಗಾಯತ್ರಿ ಮಂತ್ರ. ಅಂತಹ ಗಾಯತ್ರಿ ಮಂತ್ರದ ಪ್ರತ್ಯಕ್ಷ ದರ್ಶನವನ್ನ ಮಾಡಿದ ಮಹಾನುಭಾವರು ಅವರ ಹತ್ತಿರ 10,000 ವರ್ಷ ಅಧ್ಯಯನ ಮಾಡ್ತಾರೆ ಅಂದ್ರೆ ಗಾಲವರ ಯೋಗ್ಯತಾ, ಗಾಲವರ ಜ್ಞಾನ, ಅವರಿಗೆ ಭಗವಂತ ಮಾಡಿದ ಅನುಗ್ರಹ ನಿಮ್ಗೆಲ್ಲ ಅಷ್ಟು ಸುಲಭಕ್ಕೆ ಸಿಗೋದಲ್ಲ. ಆದ್ರೂ ಪಾಠಕ್ಕೋಸ್ಕರ ನಾವು ಈ ಕಥೆಯನ್ನ ಕೇಳಬೇಕು. ನಾವು ಮಾಡಬಾರದು ಈ ರೀತಿ. ನೋಡಿ, ದೊಡ್ಡವರಿಗೆ ಅದು ಬಿಡ್ಲಿಲ್ಲ, ನಾವು ಆತರ ಮಾಡಬಾರದು ಅಂತ ಹೇಳ್ತಾರೆ. ಗುರುಗಳು ಹೇಳಿದ್ರು, ಅಧ್ಯಯನ ಆದ್ಮೇಲೆ ಹೋಗಪ್ಪ, ಹೊಟ್ ಬಾ, ನೀನ್ ಇಲ್ಲಿ ಮಂಗಳಾಗಿದೆ, ಮನೆಗೆ ಹೋಗ್ಬಾ ಅಂತಂದ್ರು. ಪಾಪ ಪಾಠ ಮಾಡಿದ ಗುರುಗಳು ಏನಾದ್ರೂ ಉಪಕಾರ ಮಾಡ್ಬೇಕಲ್ಲ, ನಿಮ್ಗೇನ್ ಕೊಡ್ಲಿ ಗುರುದಕ್ಷಿಣೆ ಅಂತ ಕೇಳಿದ್ರು ಇವ್ರು. ನನಗೇನು ಬೇಡಪ್ಪ, ಹೋಗ್ಬಾ ಹೋಗ್ಬಾ ಅಂತ 3-4 ಸಲ ವಿಶ್ವಾಮಿತ್ರರು ಹೇಳಿದ್ರು. ಕೇಳದೇ ಇದ್ದಾಗ ಸ್ವಲ್ಪ ಕೋಪ ಬಂದು ವಿಶ್ವಾಮಿತ್ರ ಹೇಳ್ತಾರೆ, ಒಂದು ಕಡೆ ಕಪ್ಪಾದ ಕಿವಿ, ಮಿಕ್ಕ ಮೈಯೆಲ್ಲ ಬೆಳ್ಳಗಿರತಕ್ಕಂತಹ ಶುದ್ಧವಾದ ಜನ್ಮವನ್ನ ನೋಡಿ. ಶುದ್ಧ ಜನ್ಮನ ಹೆಂಗೆಂಗ ಹುಟ್ಟಿರಬಾರ್ದು, ಶುದ್ಧವಾದ ಜನ್ಮವನ್ನ ಪಡೆದ ಚಂದ್ರಕಾಂತಿಯುಕ್ತವಾದ 800 ಕುದುರೆ ತಂದ್ಕೊಡು ಅಂತ ಹೇಳ್ಬಿಟ್ರು. ಸಿಟ್ಟು ಬಂದು, ನಿಂಗ್ ಗುರುದಕ್ಷಿಣೆ ಕೊಡ್ಬೇಕಾ, ಇದನ್ ತಂದ್ಕೊಡು, ಬೇರೆ ಇನ್ನೇನು ಬೇಡ ಅಂದಾಗ ಇವರಿಗೆ ಸಿಕ್ಕಾಪಟ್ಟೆ ಶೋಕ. ಏನ್ ಮಾಡಬೇಕು, ಗುರುದಕ್ಷಿಣೆ ಕೊಡಬೇಕು, ಹೆಂಗ್ ಕೊಡೋದು ಅಂತ ಗೊತ್ತಾಗದೆ ಯಯಾತಿ ನಿನ್ನ ಹತ್ರಕ್ಕೆ ಶರಣಾಗತರಾಗಿ ಬಂದಿದ್ದಾರೆ. ನೀನು ಕೊಡುವ 800 ಕುದುರೆಗಳ ಭಿಕ್ಷೆಯನ್ನ ತಗೊಂಡು ಗುರುದಕ್ಷಿಣೆಯನ್ನ ಕೊಟ್ಟು ಋಣಮುಕ್ತರಾಗಿ ಅಪವರ್ಗಂ ಕೃತ್ವಾಪವರ್ಗಂ ಅನ್ನುವ ಶಬ್ದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡುವಾಗ ಋಣಮೋಚನಂ, ಸಾಲವನ್ನ, ಗುರುಗಳಿಗೆ ಕೊಡಬೇಕಾದ ದುಡ್ಡನ್ನ ಕೊಟ್ಟು ಋಣಮುಕ್ತರಾಗಿ ತಪಸ್ಸನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಈಗಾಗಲೇ ಇನ್ನು ತಪಸ್ಸು ಶುರು ಮಾಡಬೇಕಲ್ಲ. 10,000 ವರ್ಷ ಗುರು ಶುಶ್ರೂಷೆ ಮಾಡಿ ತಪಃಪೂರ್ಣರಾಗಿರ್ತಕ್ಕಂತಹ ವ್ಯಕ್ತಿಗಳು ಇವರು. ಇನ್ನೂ ಅಧಿಕವಾದಂತಹ ತಪಸ್ಸನ್ನ ಮಾಡ್ತಾರೆ. ಆ ತಪಸ್ಸಿನ ಒಂದು ಭಾಗದ ಪುಣ್ಯ ನಿನಗೆ ಬರುತ್ತೆ. ಕುದುರೆಗಳು ಸುಮ್ಮನೆ ಅಲ್ಲ, ಅಶ್ವದಾನ ದಾನವಾಗಿ ಕೊಡತಕ್ಕಂತಹ ಕುದುರೆಗಳ ದೇಹದಲ್ಲಿ ಎಷ್ಟು ಕೂದಲುಗಳು ಇರ್ತದೋ ಅಷ್ಟು ಲೋಕಗಳು ಸಿಗತ್ತೆ ಕುದುರೆ ದಾನ ಮಾಡಿದವನಿಗೆ. ಆದ್ದರಿಂದ ದಾನ ಯಾವ ವಸ್ತುವನ್ನ ಮಾಡಬೇಕು ಅಂತ ಗೊತ್ತಾಯಿತು. ಕೊಡಲಿಕ್ಕೆ ಯೋಗ್ಯವಾದ ಸತ್ಪಾತ್ರ ನೀನು, ತಗೊಳ್ಳಿಕ್ಕೆ ಯೋಗ್ಯರಾದ ಸತ್ಪಾತ್ರರು ಗಾಲವರು. ಕೊಟ್ಟು ಬಿಡು. ಎಂಥ ಉದಾಹರಣೆ ಕೊಡ್ತಾರೆ ಗರುಡದೇವರು ಅಂದ್ರೆ, ಶಂಖದಲ್ಲಿ ಹಾಲು ಮಿಕ್ಸ್ ಆದಾಗಿದೆ. ಎರಡು ಒಂದೇ, ಸಮಾನ. ಶಂಖವೂ ಬಿಳಿ, ಹಾಲು ಬಿಳಿ. ಆದ್ದರಿಂದ ಶಂಖ ಕ್ಷೀರಗಳ ಸಮಾಗಮ, ಸಮಾನ ವರ್ಣ ಅಂದ್ರೆ ಕೊಡುವವನು ಯೋಗ್ಯನೇ, ತಗೊಳ್ಳೋನು ಯೋಗ್ಯನೇ. ಆದ್ರಿಂದ ನಿಮ್ಮ ಸಮಾಗಮ ವೇಸ್ಟ್ ಆಗದೆ ಇರ್ಲಿ. ಇಬ್ಬರು ಒಂದೇ ಕಡೆ ಸತ್ಪಾತ್ರ ಬಂದಾಗ ಏನೋ ಸುಮ್ಮನೆ ಊಟ ಮಾಡ್ಕೊಂಡು ಹೋಗದೆ ಇರ್ಲಿ, ದಾನ ಕೊಟ್ಟು ಬಿಡು ಅಂತಂದಾಗ ಯಯಾತಿ ಹೇಳ್ತಾನೆ, ಏವ ಮುಕ್ತ ಸುಪರ್ಣೇನ ತಥ್ಯಂ ವಚನಮುತ್ತಮಂ ವಿಮೃಶ್ಯ ವಹಿತೋ ರಾಜ ನಿಶ್ಚಿತ್ಯ ಚ ಪುನಃ ಪುನಃ ಎಷ್ಟಾ ಕ್ರತು ಸಹಸ್ರಾಣಾನ್ ದಾತಾ ದಾನಪತಿ ಪ್ರಭು ಯಯಾತಿ ಸೂರ್ಯ ಸಂಕಾಶಃ ಇದಂ ವಚನಮಬ್ರವೀತ್ ದೃಷ್ಟ್ವಾ ಪ್ರಿಯ ಸಖಂ ತಾರ್ಕ್ಷ್ಯಂಗಾಲವಂಚ ತಪೋನಿಧಿಂ ನಿದರ್ಶನಂಚ ತಪಸೋ ಭಿಕ್ಷಾಂ ಶ್ಲಾಘ್ಯಾಂಚ ಕೀರ್ತಿತಾಂ ಅತೀತ್ಯ ಚ ನೃಪಾನನ್ಯಾನ್ ಆದಿತ್ಯ ಕುಲ ಸಂಭವಾನ್ ಮತ್ಸಕಾಶಮನುಪ್ರಾಪ್ತೌ ಏತಾಂ ಬುದ್ಧಿಮವೇಕ್ಷ ಚ ಅದ್ಯ ಮೇ ಸಫಲಂ ಜನ್ಮ ತಾರಿತಂ ಚಾದ್ಯ ಮೇ ಕುಲಂ ಅದ್ಯಾಯಂ ಪಾವಿತೋ ದೇಶೋ ಮಮ ತಾರ್ಕ್ಷ್ಯತ್ವಯಾ ನಘ ವಕ್ತುಮಿಚ್ಛಾಮಿ ತು ಸಖೇ ಯಥಾ ಜಾನಾಸಿ ಮಾಂ ಪುರ ನ ತಥಾ ವಿತ್ತವಾನಸ್ಮಿ ಕ್ಷೀಣಂ ವಿತ್ತಂ ಹಿ ಮೇ ಸಖೇ ನ ಚ ಶಕ್ತೋಸ್ಮಿ ತೇ ಕರ್ತುಂ ಮೋಘಮಾಗಮನಂ ಖಗ ನ ಚಾಶಾಮಸ್ಯ ವಿಪ್ರರ್ಷೇರ್ವಿತಥಾಂ ಕರ್ತುಮುತ್ಸಹೇ ಪುತ್ರೀನ್ ದಾಸ್ಯಾಮಿ ಯತ್ಕಾರ್ಯಂ ದ್ವಯಂ ಸಂಪಾದಯಿಷ್ಯತಿ ಅಭಿಗಮ್ಯ ಹತಾಶೋ ಹಿ ನಿವೃತ್ತೋ ದಹತೆ ಕುಲಂ ನಾತಃ ಪರಂ ವೈನತೇಯ ಕಿಂಚಿತ್ ಪಾಪಿಷ್ಠಮುಚ್ಯತೆ ಯಥಾಶಾನಾಶನಂ ಲೋಕೆ ದೇಹಿ ನಾಸ್ತೀತಿ ವಾ ವಚಃ
ಹತಾಶೋ ಹೃತಾರ್ಥಃ ಸನ್ ಹತ ಸಂಭಾವನೋ ನರಃ ಹಿನಸ್ತಿ ತಸ್ಯ ಪುತ್ರಾಂಶ್ಚ ಪೌತ್ರಾಂಶ್ಚಾಕುರ್ವತೋರ್ಚಿತಾಂ ತಸ್ಮಾತ್ ಚತುರ್ಣಾಂ ವರ್ಣಾನಾಂ ಸ್ಥಾಪಯಿತ್ರಿ ಸುತಾ ಮಮ ಮಾಧವೀ ನಾಮತಾರ್ಕ್ಷ್ಯೇಯಂ ಸರ್ವಧರ್ಮ ಪ್ರದಾಯಿನಿ ಇಯಂ ಸುರಸುತ ಪ್ರಖ್ಯಾ ಸರ್ವಧರ್ಮೋಪಚಾಯಿನಿ ಸದಾ ದೇವ ಮನುಷ್ಯಾಣಾಂ ಅಸುರಾಣಾಂಚ ಗಾಲವ ಕಾಂಕ್ಷಿತಾ ರೂಪತೋ ಬಾಲ ಸುತಾ ಮೇ ಪ್ರತಿಗೃಹ್ಯತಾಂ ಅಸ್ಯಾ ಶುಲ್ಕಂ ಪ್ರದಾಸ್ಯಂತಿ ನೃಪಾ ರಾಜ್ಯಂ ಅಪಿ ಧ್ರುವಂ ಕಿಂ ಪುನಃ ಶ್ಯಾಮಕರ್ಣಾನಾಂ ಹಯಾನಾನ್ ದ್ವೇ ಚತುಷ್ಯತೆ ಸಭವಾನ್ ಪ್ರತಿಗೃಹ್ಣಾತು ಮಮೈತಾಂ ಮಾಧವೀಂ ಸುತಾಂ ದೌಹಿತ್ರಪೂತಃ ಸ್ಯಾಮೇಶ ಏಷ ಮೇ ಸ್ಯಾದ್ ವರಃ ಪ್ರಭೋ ಸತಸ್ಯ ವಚನಂ ಶ್ರುತ್ವಾ ಬ್ರಾಹ್ಮಣಃ ಶಂಸಿತೌ ವ್ರತಃ ಪ್ರತಿಗೃಹ್ಯ ಚ ತಾಂ ಕನ್ಯಾಂ ಗಾಲವಃ ಸಹ ಪಕ್ಷಿಣ ಪುನರ್ದ್ರಕ್ಷ್ಯಾವೈತ್ಯುಕ್ತ್ವಾ ಪ್ರತಸ್ಥೆ ಸಹ ಕನ್ಯಯಾ. ಆಗ ಯಾವಾಗ ಗರುಡ ದೇವರು ಹೇಳಿದ್ರು ಈ ತರ ಕೇಳಿದ ಯಯಾತಿ. ಮತ್ತೆ 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 ಗರುಡ ದೇವರು ಹೇಳಿದ ಮಾತನ್ನ ಮನನ ಮಾಡದ, ವಿಮರ್ಶೆ ಮಾಡದ, ನಿಶ್ಚಯ ಮಾಡಿಕೊಂಡ. ಗರುಡ ದೇವರು ಅಲ್ಲಿದ್ರು. ತಪಸ್ಸು ತಪಸ್ಸು ಅನ್ನುವ ಶಬ್ದ ಕೇಳಿದಾಗ ಎಕ್ಸಾಂಪಲ್ ಆಗಿ ನಿಲ್ಲುವವರು ಗಾಲವರು. ಏನ್ರಿ, 10,000 ವರ್ಷ ವಿಶ್ವಾಮಿತ್ರರ ಹತ್ರ ಪಾಠ ಕೇಳ್ಕೊಂಡಿರ್ಬೇಕು, ಸೇವಾ ಮಾಡಬೇಕು ಅಂದ್ರೆ ಅದಕ್ಕಿಂತ ದೊಡ್ಡ ತಪಸ್ಸು ಇನ್ನೇನಿದೆ? ತಪಸ್ಸಿಗೆ ಎಕ್ಸಾಂಪಲ್ ಗಾಲವರು. ಅತ್ಯಂತ ಪ್ರೀತಿ ಪಾತ್ರನದ ಸ್ನೇಹಿತ ಗರುಡ. ಅವರು ಕೇಳಿದ ಭಿಕ್ಷೆ ತುಂಬಾ ದೊಡ್ಡ ಭಿಕ್ಷೆ. ಆಲೋಚನೆ ಮಾಡಿದ, ಎಂತೆಂಥ ರಾಜರಿದ್ದಾರೆ. ಆದಿತ್ಯ ಕುಲ ಸಂಭವಾನ್ ಅತೀತ್ಯ, ಸೂರ್ಯವಂಶದಲ್ಲಿ ಹುಟ್ಟಿದ ದೊಡ್ಡ ದೊಡ್ಡ ರಾಜರುಗಳನ್ನ ಬಿಟ್ಟು ಅವರ ಹತ್ರ ಹೋಗದೆ ನನ್ನ ಹತ್ರ ಬಂದಿದ್ದಾರೆ. ಆಲೋಚನೆ ಮಾಡಬೇಕಾದ್ದು. ಬೇಕಾದಷ್ಟು ಹಣ, ಸಂಪತ್ತು, ವೈಭವ ಇರತಕ್ಕಂತಹ ಸೂರ್ಯವಂಶದ ಅನೇಕ ರಾಜರಿದ್ದಾರೆ. ಅವ್ರ ಹತ್ರ ಎಲ್ಲ ಹೋಗೋದು ಬಿಟ್ಟು ನನ್ನ ಹತ್ರ ಬಂದಿದ್ದಾರೆ ಅಂದ್ರೆ ನನಗೊಂದು ಪುಣ್ಯ ಕೊಡಬೇಕು ಅಂತಲ್ವಾ? ನಾನು ಕೊಡ್ತೇನೆ ಎನ್ನುವ ಭಾವನೆಯಿಂದ ಅಲ್ವಾ? ಆಲೋಚನೆ ಮಾಡಿದ. ಸಾಮಾನ್ಯ ಅಲ್ಲ ಯಯಾತಿ. ಎಷ್ಟ ಕ್ರತು ಸಹಸ್ರಾಣ, 1000 ಕ್ರತುಗಳನ್ನ ಮಾಡಿದ ಮಹಾನುಭಾವ ದಾನಪತಿ. ಅವನ ದಾನದ ವೈಭವನೇ ಬೇರೆ ಯಯಾತಿಯದ್ದು. ಅಂತಹ ಮಹಾನುಭಾವನಾದ ಎಂಥವನು ಸೂರ್ಯ ಸಂಕಾಶ. ಅವನ ದಾನ, ಅವನ ತಪಸ್ಸು, ಅವನ ಯಜ್ಞನಿಷ್ಠೆ, ಇದೆಲ್ಲದರಿಂದ ಸೂರ್ಯನಂತ ವರ್ಚಸ್ವಿ ಆಗಿದ್ದ ಯಯಾತಿ ಮಾತಾಡ್ತಾನೆ, ಸ್ವಾಮಿ ಇವತ್ತು ನಾನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು, ನನ್ನ ವಂಶ ಉದ್ಧಾರ ಆಯಿತು. ಗರುಡ, ನೀನಿಲ್ಲಿ ಬಂದೆ, ದೊಡ್ಡವರು ಬಂದಾಗ ದೇಶ ಪವಿತ್ರ ಆಯ್ತಪ್ಪ. ನೀನು ಬಂದೆ ನೋಡು, ನಮ್ಮ ಊರು ಪ್ರತಿಷ್ಠಾನ ನಗರ ಉದ್ಧಾರ ಆಯ್ತು. ನಿನ್ ಜೊತೆ ಮಾತಾಡ್ಬೇಕು. ನೀ ಅಂದ್ಕೊಂಡಿದ್ದೆ ನನ್ನ ಹತ್ರ ತುಂಬಾ ದುಡ್ಡಿದೆ ಅಂತ. ಇಲ್ಲಪ್ಪ, ತುಂಬಾ ಕಡಿಮೆ ಆಗಿ ಹೋಗಿದೆ. ನನ್ನ ಹತ್ರ ಮೊದಲೆಷ್ಟು ದುಡ್ಡಿತ್ತು ಅಷ್ಟಿಲ್ಲ ನನ್ನ ಹತ್ರ, ಇವಾಗ ಕಡಿಮೆ ಆಗಿದೆ. ಆದ್ರೆ ನೀನ್ ಇಲ್ಲಿಗೆ ಬಂದಿದ್ದು ವೇಸ್ಟ್ ಆಗಬಾರ್ದು. ಪಾಪ ಈ ಬ್ರಾಹ್ಮಣ ಏನೋ ಆಸೆ ಇಟ್ಕೊಂಡು ನನ್ನ ಹತ್ರ ಬಂದಿದ್ದಾನೆ, ಅದು ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಾರ್ದು. ಕೊಡ್ತಾನೆ ಅಂತ ಬರೋದು ಅವನ ಹತ್ರ, ಅವನೇನು ಕೊಡ್ಲಿಲ್ಲ ಅಂತ ಬೇಜಾರಾಗಿ ಹೋದ್ರೆ ಸುಟ್ಟೋಗತ್ತೆ ವಂಶ. ಆದ್ದರಿಂದ ತಲೆ ಕೆಡಿಸ್ಕೊಳ್ಬೇಡ, ನನ್ನ ಮಗಳನ್ನ ಕೊಡ್ತೇನೆ. ಮಗಳನ್ನ ಯಾಕೆ ಕೊಡೋದು? 2ಕ್ಕೆ. ಒಂದ ಹಣಕ್ಕೆ, ಆ ಹಣದಿಂದ ಕುದುರೆಗೆ. ಯಾರ ಹತ್ರ ಕುದುರೆ ಇದೆಯೋ ಅವ್ರು ಕುದುರೆ ಕೊಡ್ಲಿ, ಯಾರ ಹತ್ರ ಹಣ ಇದೆಯೋ ಹಣ ಕೊಡ್ಲಿ. ನನ್ನ ಮಗಳನ್, ಏನಪ್ಪ ಇದು ಮಗಳನ್ ಕೊಡ್ತೇನೆ ಅಂದ್ರೆ ಅರ್ಥ ಏನು? ಮಗಳನ್ನ ಇಟ್ಕೊಂಡು ಏನ್ ಮಾಡೋದು? ಇಲ್ಲಿ ಒಂದು ಚರಿತ್ರೆ. ಮಾಧವಿ 3 ಜನ ರಾಜರಿಂದ 4 ಮಂದಿ ಮಕ್ಕಳನ್ನ ಪಡಿತಾಳೆ, ಮತ್ತೆ ಕನ್ಯೆಯಾಗೇ ಉಳಿತಾಳೆ. ಆ ಎಲ್ಲ ದೌಹಿತ್ರರುಗಳು, ಮಗಳ ಮಕ್ಕಳು ಯಯಾತಿಯನ್ನ ಮತ್ತೆ ಸ್ವರ್ಗಕ್ಕೆ ಕಳಿಸುವಂತಹ ಕಥೆ ಇದು. ಅದೇನ ಮಾಧವಿ 3-4 ಜನ ರಾಜರ ಹತ್ರ ಹೋಗಿ ಅವರಿಗೆ ಸಂತಾನವನ್ನ ಕೊಟ್ಟು ಮತ್ತೆ ಕನ್ಯೆಯಾಗಿ, ಅಸಹ್ಯ ಅಲ್ವಾ ಕೇಳಲಿಕ್ಕಿದು? ಅಂದ್ರೆ ಶಾಸ್ತ್ರ ಆದೇಶ ಮಾಡುತ್ತೆ, ದೊಡ್ಡವರ ಮಹಾನುಭಾವರ ಜೀವನ ಚರಿತ್ರೆಯ ಬಗ್ಗೆ ನಮ್ಮ ಮನುಷ್ಯರ ದೃಷ್ಟಿಯನ್ನ ಇಟ್ಟುಕೊಂಡು ಆಲೋಚನೆ ಮಾಡಬಾರದು. ಯಾಕೆ ಸತ್ಯವತಿ ದೇವಿ ವೇದವ್ಯಾಸರನ್ನ ಹಡೆದ ಮೇಲೂ ಹೇಗೆ ಕನ್ಯೆಯಾಗಿ ಉಳಿದಳು,
ಹಾಗೇ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು ಇದನ್ನೆಲ್ಲ. ದೊಡ್ಡವರ ಚರಿತ್ರೆಯನ್ನ ಕೇಳುವಾಗ ನಮ್ಮ ಲೆವೆಲ್ಗೆ ಅವರನ್ನ ಎಳೆದು ತಂದು ಪರಿಕಲ್ಪನೆ ಮಾಡೋದಲ್ಲ. ಆ ಲೆವೆಲ್ಗೆ ನಮಗೆ ಹೋಗ್ಲಿಕ್ಕೆ ಆಗದೆ ಇದ್ರು ಪರವಾಗಿಲ್ಲ, ಅವರನ್ನ ನಮ್ಮ ಲೆವೆಲ್ಗೆ ತರಬಾರ್ದು. ತಲೆ ಒಳಗೆ ಇಟ್ಟುಕೊಂಡು ಈ ಚರಿತ್ರೆ ಕೇಳೋಣ. ಯಾರು ಕೇಳ್ತಾರೋ, ಬೇಡ್ಕೊಂಡು ಬರ್ತಾರೋ, ನಾಸ್ತಿ ಅಂತ ಹೇಳಬಾರದು. ಇಲ್ಲ ಅನ್ನೋದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಇಲ್ಲ ಅಂದ ತಕ್ಷಣ ಅವನೇನು ಆಸೆ ಇಟ್ಕೊಂಡು ಬಂದಿದ್ದ, ಅವನ ಆಸೆ ಎಲ್ಲ ಹೊಡೆದು ಹೋಯ್ತು. ಆವಾಗ ಅವನು ನಾವು ಮಾಡಿದ ಎಂಥದ್ದೇ ಮರ್ಯಾದೆ ಇರಲಿ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಅವನು ಹೋದ ಅಂದ್ರೆ ಎಲ್ಲವೂ ನಾಶ ಆಗ್ಬಿಡುತ್ತೆ. ಆದ್ದರಿಂದ ಗರುಡ, ಈ ನನ್ನ ಮಗಳು ಮಾಧವಿ ಇದ್ದಾಳಲ್ಲಪ್ಪ, ನಾಲ್ಕು ವರ್ಣದವನ್ನು ಸ್ಥಾಪನೆ ಮಾಡತಕ್ಕಂಥವಳು. ಎಂಥ ಮಾತು ನೋಡಿ. ಚತುರ್ವರ್ಣವನ್ನು, ಆ ವ್ಯಕ್ತಿಗಳನ್ನು ಸ್ಥಾಪನೆ ಮಾಡುವ ಧರ್ಮ ತಿಳಿದವಳು. ಎಲ್ಲ ಧರ್ಮಗಳೂ ಇವಳಿಗೆ ಗೊತ್ತಿದೆ. ಮಾಧವಿ ಅಂತ ಇವಳನ್ನು ಕರೀತಾರೆ. ಸುರಸುತ ಪ್ರಖ್ಯ. ಮಾಧವಿ ಹೇಗಿದ್ದಾಳೆ? ದೇವಕುಮಾರಿ ಅಂತಿದ್ದಾಳೆ. ಇವಳು ಇದ್ದಲ್ಲಿ ಧರ್ಮದ ಅಭಿವೃದ್ಧಿ. ಹೇಳ್ತಾನೆ ಯಯಾತಿ ಗಾಲವರೇ, ಇವಳನ್ನು ನೋಡಿ ದೇವತೆಗಳೂ ಕೇಳ್ತಾರೆ, ಮನುಷ್ಯರೂ ಕೇಳ್ತಾರೆ, ಅಸುರರೂ ಕೇಳ್ತಾರೆ. ನನಗ್ ಕೊಡು ಅಂತ ಎಲ್ಲ ಕೇಳಕ್ಕೆ ಅವಳಿದ್ದಲ್ಲಿ ಅಭಿವೃದ್ಧಿ, ಅವಳಿದ್ದಲ್ಲಿ ಶಾಂತಿ, ಎಲ್ಲ ಅಭಿವೃದ್ಧಿ ಆಗುತ್ತೆ. ಅಂಥವಳನ್ನ ನಾನು ಇವತ್ತು ನಿಮಗ್ ಕೊಡ್ತಾ ಇದ್ದೇನೆ. ದೇವತೆಗಳು ಎಲ್ಲ ಕೇಳ್ತಾರೆ ಅಂದ್ಮೇಲೆ ರಾಜರುಗಳು ಬರೀ ದುಡ್ಡಲ್ಲ, ರಾಜ್ಯಗಳನ್ನೇ ಕೊಟ್ಟು ಬಿಡ್ತಾರೆ. ಹಾಗಿರ್ಬೇಕಾದ್ರೆ 800 ಕುದುರೆ ಯಾವ ಲೆಕ್ಕಾರಿ ನಿಮ್ಗೆ? ತಗೊಂಡು ಹೋಗ್ರಿ, ಕರ್ಕೊಂಡು ಹೋಗಿ ಇವಳಲ್ಲಿ ಹುಟ್ಟುವ ಮಕ್ಕಳು ನನ್ನ ದೌಹಿತ್ರರಿಂದ ನಾನು ಉದ್ಧೃತನಾಗ್ತೇನೆ ಸ್ವಾಮಿ, ಇದೇ ನಾನ್ ನಿಮಗೆ ಕೊಡುವಂತಹ ಭಿಕ್ಷೆ ಅಂತ ಹೇಳಿ ಮಾಧವಿಯನ್ನ ಅವಳ ಕೈಗಿಟ್ರು. ಸರಿ, ಏನ್ ಮಾಡ್ಬೇಕು? ಗಾಲವರು ಆ ಹುಡುಗಿಯನ್ನ ತಗೊಂಡು, ಆಯ್ತಪ್ಪ ಪುನರದ್ರಕ್ಷ್ಯಾವ, ಮತ್ತೆ ಭೇಟಿ ಆಗೋಣ ಅಂತ ಹೇಳಿ ಹೊರಟು ಬಿಟ್ರು. ಎಲ್ಲಿಗೆ ಹೋದ್ರು ಹೇಳ್ತಾರೆ. ಉಪಲಬ್ಧಮಿದಂ ದ್ವಾರಂ ಅಶ್ವಾನಾಮಿತಿ ಚಾಂಡಜ ಉಕ್ತ್ವಾ ಗಾಲವಮಾಪೃಚ್ಯ ಜಗಾಮ ಭವನಂ ಪ್ರತಿ. ಗತೆ ಪತಗರಾಜೇತು ಗಾಲವಃ ಸಹ ಕನ್ಯಯ ಚಿಂತಯಾನಃ ಕ್ಷಮಂದಾನೆ ರಾಜಾನಂ ಶುಲ್ಕತೋ ಗಮತ್ ಸೋಗಚ್ಚನ್ ಮನಸೈಕ್ಷ್ವಾಕಂ ಹರ್ಯಶ್ವಂ ರಾಜಸತ್ತಮಂ ಅಯೋಧ್ಯಾಯಾಂ ಮಹಾವೀರ್ಯಂ ಚತುರಂಗ ಬಲಾನ್ವಿತಂ ಕೋಶ ಧಾನ್ಯ ಬಲೋಪೇತಂ ಪ್ರಿಯ ಪೌರಂ ಪ್ರಿಯದ್ವಿಜಂ ಪ್ರಭಾ ಪ್ರಜಾಭಿಕಾಮಂ ಶಾಮ್ಯಂತಂ ಕುರ್ವಾಣಂತಪ ಉತ್ತಮಂ ತಮುಪಾಗಮ್ಯ ವಿಪ್ರಸ್ಸಹ ಹರ್ಯಶ್ವಂ ಗಾಲವೋಬ್ರವೀತ್ ಕನ್ಯೇಯಂ ಮಮ ರಾಜೇಂದ್ರ ಪ್ರಸವೈಃ ಕುಲವರ್ಧಿನಿ ಇಯಂ ಶುಲ್ಕೇನ ಭಾರ್ಯಾರ್ಥೆ ಹರ್ಯಶ್ವ ಪ್ರತಿಗೃಹ್ಯತಾಂ ಶುಲ್ಕಂತೆ ಕೀರ್ತಯಿಷ್ಯಾಮಿ ತಚ್ಛ್ರುತ್ವಾ ಸಂಪ್ರಧಾರ್ಯತಾಂ. ತಕ್ಷಣದಲ್ಲೇ ಹೊರಟ್ರಲ್ಲ, ಹೊರಡುವಾಗ ಗರುಡದೇವರು ಆಲೋಚನೆ ಮಾಡ್ತಾರೆ. ಆಯ್ತು, ಕುದುರೆ ಇವನಿಗೆ ಸಿಗತ್ತೆ, ಆ ಕುದುರೆಯನ್ನ ಗುರುಗಳಿಗೆ ಕೊಡ್ತಾನೆ, ಆದ್ದರಿಂದ ಇವನಿಗೇನು ಇನ್ನು ಸಮಸ್ಯೆ ಇಲ್ಲ, ಗುರುದಕ್ಷಿಣೆಯನ್ನ ಅನಾಯಾಸವಾಗಿ ಕಳ್ಕೊಳ್ಳಬಹುದು, ಋಣಮುಕ್ತನಾಗಬಹುದು, ನಾನಿನ್ನು ಅವನ ಜೊತೆ ಹೋಗೋದು ಸರಿಗಿಲ್ಲ ಅಂತ ಹೇಳಿ ಗರುಡದೇವರು ಏನಂದ್ರು, ನಿನಗೆ ಗುರುದಕ್ಷಿಣೆಯನ್ನ ಪೂರ್ಣ ಮಾಡುವ ಪ್ಲಾನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ವ್ಯವಸ್ಥೆಯನ್ನ ಮಾಡಿ ಹೋಗಿ ಬರ್ತೇನಪ್ಪ ಅಂತ ಗಾಲವರಿಗೆ ಹೇಳಿ ಗರುಡದೇವರು ಅವ್ರ ಮನೆ ಹೊರಟು ಬಿಟ್ರು. ಆದ್ದರಿಂದ ನಮ್ಮ ಸಂಕಲ್ಪ ಶುದ್ಧವಾಗಿದ್ರೆ, ನಾವು ಮಾಡಿದ ಗುರು ಸೇವೆ ಶುದ್ಧವಾಗಿದ್ರೆ, ನಮ್ಮ ಒಳ್ಳೆ ಯೋಗ್ಯತೆ ಇದ್ರೆ, ನಮ್ಮ ಕಷ್ಟ ಕಾಲ ಬಂದಾಗ ದೇವತೆಗಳೇ ಯಾರದೋ ಒಬ್ಬರ ರೂಪದಲ್ಲಿ ನಿಂತು ನಮ್ಮ ಸಂಕಲ್ಪವನ್ನ, ನಮ್ಮ ಕಾರ್ಯವನ್ನ ಪೂರ್ಣ ಮಾಡಿಸ್ತಾರೆ. ಹೇಗೋ ಯಾವುದೋ ಒಂದು ರೀತಿಯಲ್ಲಿ ದೇವತೆಗಳೇ ಮತ್ತೊಬ್ಬರಿಗೆ ಪ್ರೇರಣೆಯನ್ನ ಮಾಡಿ, ಅವರೊಳಗೆ ಪ್ರವೇಶ ಮಾಡಿ, ನಾನಾ ರೂಪಗಳಿಂದ ಕೆಲಸ ಮಾಡಿಸ್ಬಿಡ್ತಾರೆ. ಹೂವಿನ ಸರ ಎತ್ತದಾಗ ಆಗತ್ತೆ ಕೆಲಸ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಅದನ್ನ ಮಾಡಲಿಕ್ಕೆ ಬೇಕಾದ ದ್ರವ್ಯ ಸಂಪತ್ತು ನನ್ನಲ್ಲಿಲ್ಲ, ಜನ ಸಂಪತ್ತಿಲ್ಲ, ನನ್ನ ಹತ್ರ ಏನೂ ಇಲ್ಲ, ನಾನು ಒಂಟಿ ಅಂತ ಕೂತಿದ್ರು ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಒಂದು ಒಳ್ಳೆಯ ಹೂವಿನ ಪೂಜೆ ದೇವರದ್ದು ಈ ಕಷ್ಟದಿಂದ ನಮ್ಮನ್ನ ಉದ್ಧಾರ ಮಾಡುತ್ತೆ. ಆದ್ದರಿಂದ ನಮಗೆ ದೇವರು ಕೊಡ್ಲಿ, ದೇವರು ಬಿಡ್ಲಿ, ಏನಾರ ಮಾಡ್ಲಿ, ಅವನನ್ನ ಸ್ತೋತ್ರ ಮಾಡೋದನ್ನ ಬಿಡಬಾರ್ದು. ನ ದೇವ ತೋಷಣಂ ವೃಥಾ, ದೊಡ್ಡ ಅಭಯವಾಕ್ಯ ಶ್ರೀಮದಾಚಾರ್ಯರದ್ದು. ದೇವತೆಗಳ ಸೇವೆ ಮಾಡುವುದು ಯಾವತ್ತಿಗೂ ವ್ಯರ್ಥ ಅಲ್ಲ. ನಾವು ಬದುಕೋದಿ ಒಂದೇ ಜನ್ಮ ಅಲ್ಲ, ಈ ರೀತಿಯಾದ ಕೋಟಿ ಜನ್ಮಗಳು ಬಂದಿದೆ, ಇವಾಗ ಇದ್ದೇವೆ, ಇನ್ನು ಕೋಟಿ ಜನ್ಮಗಳು ಬರಬೇಕು. ಆದ್ದರಿಂದ ಈ ಜನ್ಮದಲ್ಲಿ ಯಾವುದೋ ಒಂದಿಲ್ಲ ಅಂದ ಮಾತ್ರಕ್ಕೆ ಹತಾಶರಾಗಿ ಬಿದ್ದು ಹೋಗೋದಲ್ಲ, ಕೊಡ್ತಾನೆ ದೇವರು. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ತ್ರಿಧೀಶಃ, ಚತುರ್ಮುಖ ಬ್ರಹ್ಮದೇವರ ಮಾತು. ಮೂರು ಲೋಕಗಳ ಅಧಿಪತಿಯಾದ ನಾರಾಯಣ ಅವನಿಗೆ ನನ್ನೊಬ್ಬನಿಗೆ ಅನುಗ್ರಹ ಮಾಡೋದು ಕಷ್ಟವೇನಲ್ಲ, ಆದ್ರೂ ಮಾಡಿಲ್ಲ ಅಂದ್ರೆ ಯಾವುದೋ ಜನ್ಮಾಂತರದ ಪಾಪ ವಿಶೇಷ ಇದೆ. ಆ ಪಾಪ ವಿಶೇಷಕ್ಕೆ ಇಲ್ಲಿ ಈ ಜನ್ಮದಲ್ಲಿ ಏನೋ ಒಂದನ್ನು ಕೊಟ್ಟಿಲ್ಲ ನಾವು ಅಂದುಕೊಂಡಿದ್ದನ್ನ. ಅದರಿಂದ ದುಃಖಿತರಾಗದೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ಆ ಪಾಪವನ್ನ ಕಳ್ಕೊಂಡು ಬರುವ ಜನ್ಮಗಳಲ್ಲಿ ಹರಿಕೊಟ್ಟ ಭಾಗ್ಯವನ್ನ ಅನುಭವಿಸೋದೇ ಜೀವರ ಕರ್ತವ್ಯ. ಆದ್ದರಿಂದ ನಮ್ಮ ಸಂಕಲ್ಪ ಶುದ್ಧವಾಗಿರಬೇಕು, ಮನಸ್ಸು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಹರಿಗುರುಗಳಲ್ಲಿ ವಿಶೇಷವಾದ ಭಕ್ತಿ ಇರಬೇಕು, ಅದಕ್ಕೆ ಯೋಗ್ಯವಾಗಿರತಕ್ಕಂತಹ ಗುರುಗಳ ಮೂಲಕ ಭಗವಂತನ ಶಾಸ್ತ್ರಗಳ ಯಥಾರ್ಥವಾದ ಜ್ಞಾನವನ್ನು ಪಡೆಯಬೇಕು. ಹಾಗಾದಾಗ ನಮ್ಮ ಎಲ್ಲ ಕೆಲಸ ನಿರ್ವಿಘ್ನವಾಗಿ ನಡೆಯುತ್ತೆ, ಸಾಧನೆ ಅದ್ಭುತವಾಗಿ ಆಗುತ್ತೆ. ಗರುಡದೇವರು ಹೇಳಿ ಹೊರಟು ಬಿಟ್ರು. ಗರುಡದೇವರು ಹೋದ್ಮೇಲೆ ಆ ಹುಡುಗಿಯನ್ನ ಕರ್ಕೊಂಡು ನಾನೇನು ಮಾಡ್ಲಿ ಅಂತ ಆಲೋಚನೆ ಮಾಡಿದ ಮಹಾನುಭಾವರು ಮನಸ್ಸಿನಲ್ಲಿ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಮಹಾಪರಾಕ್ರಮಿಯಾದ ಅಯೋಧ್ಯ ನಗರದ ರಾಜನಾದ ಹರ್ಯಶ್ವ ಮಹಾರಾಜರನ್ನ ಚಿಂತನೆ ಮಾಡ್ತಾರೆ. ಅವನ ಹತ್ರ ಎಲ್ಲ ಕೋಶ ಇದೆ, ಧಾನ್ಯ ಇದೆ, ಸೈನ್ಯ ಇದೆ, ಎಲ್ಲರಿಗೂ ಬೇಕಾದವನವನು, ಊರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತಲೇ ಹರ್ಯಶ್ವರಾಜರ ಸಂಕಲ್ಪ. ಅಲ್ಲಿ ಹೋಗ್ತೇನೆ ಅಂತ ಅವಳನ್ನ ಕರ್ಕೊಂಡು ಬಂದ್ರಲ್ಲಿ. ನೋಡಪ್ಪ, ಈ ಹುಡುಗಿ ನಿನಗೆ ಒಳ್ಳೆ ಮಕ್ಕಳನ್ನ ಕೊಡತಕ್ಕಂತ ಹುಡುಗಿ, ನನಗೆ ದುಡ್ಡು ಕೊಟ್ಟು ಇವಳನ್ನ ತಗೊಂಡು ಒಂದು ಮಗುವನ್ನ ಪಡ್ಕೊ ನೀನ್ ಇವಳಲ್ಲಿ. ಆ ದುಡ್ಡೇನು ಅಂತ ನಾನ್ ನಿನಗೆ ಹೇಳ್ತೀನಿ. ಎಷ್ಟು ರೂಪಾಯಿ? ಇವಳನ್ನ ನೀನು ಪಡ್ಕೊಂಡು ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ಬೇಕಾದ್ರೆ ಅದಕ್ಕೇನಿದೆ, ಅದಕ್ಕೊಂದು ಶುಲ್ಕ ಇದೆ, ದುಡ್ಡಿದೆ. ಆ ದುಡ್ಡು ಏನು ಅಂತ ನಾನು ಹೇಳ್ತೀನಿ, ಅದನ್ನ ಕೇಳಿ ನಿಶ್ಚಯ ಮಾಡ್ಕೊ. ಈಗ್ಲೇ ಬೇಡ, ಅದನ್ನ ಕೇಳ್ಕೊ ಫಸ್ಟು ನೀನು ಅದನ್ನ. ಹೌದಾ, ಅವ್ರೇನ್ ದುಡ್ಡು ಕೇಳೋದಾದ್ರೆ ಗೊತ್ತು ನಮಗೆ, ಒಂದು ಕಿವಿ ಕಪ್ಪಾದ 800 ಕುದುರೆಗಳು ಅಂತ. ಅದ್ ಕೇಳು ಫಸ್ಟು, ಆಮೇಲೆ ಈ ಹುಡುಗಿಯನ್ನು ಸ್ವೀಕಾರ ಮಾಡ್ಕೊಳ್ಳೋದೋ ಬೇಡವೋ ಅಂತ ಆಲೋಚನೆ ಮಾಡುವಂತ ಗಾಲವರು ಮಾಧವಿಯನ್ನ ಕರ್ಕೊಂಡು ಬಂದು ಮಹಾನುಭಾವರಾದ ಸೂರ್ಯವಂಶ ಪ್ರಭವ ಅಯೋಧ್ಯಾಧಿಪತಿಯಾದ ಹರ್ಯಶ್ವ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಎನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಚತುರ್ದಶೋತ್ತರ ಶತತಮೋಧ್ಯಾಯ ಭಗವದ್ಧ್ಯಾನ ಪರ್ವಣಿ ಪಂಚವಿಂಶೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 114ನೇ ಅಧ್ಯಾಯ, ಭಗವದ್ಧ್ಯಾನ ಪರ್ವದಲ್ಲಿ 45ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿತಾ ಇದೆ. ಇನ್ನು ಮುಂದೆ ಯಾವ ರಾಜರ ಹತ್ರ ಕರ್ಕೊಂಡು ಹೋಗಿ ಏನ್ ವ್ಯವಸ್ಥೆಗಳಾಯ್ತು ಅಂತನ್ನುವ ಎಲ್ಲ ಭಾಗವನ್ನ ಸೋಮವಾರ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.